ಆಹ್ವಾನ ಮಾಡುತ್ತಾ ಎಲ್ಲ ಸರ್ವ ಸದಸ್ಯರಿಗೂ ಸರ್ವ ಕಲಾವಿದರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇವತ್ತೇನು ಕುಬ್ಸ ಇದೇ ತಿಂಗಳು 26ಕ್ಕೆ ಬಿಡುಗಡೆಯಾಗುವ ಸಂದರ್ಭ ಇರುವುದರಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ವಿ. ಈ ಒಂದು ಸ್ಟುಡಿಯೋ ಅಂದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋ ಇರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಗೆ ನಮಸ್ಕಾರ ತಿಳಿಸುತ್ತಾ, ಈಗ ತಾನೇ ಅಮ್ಮವರು ಅಶ್ವಿನಿ ಮೇಡಮ್ ಅವರು ಒಂದು 10-15 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊಳಗೆ ನಾವು ಇತ್ತೀಚೆಗೆ ನಮ್ಮ ಕುಬ್ಸ ಚಲನಚಿತ್ರದ ಅಮ್ಮ ಎನ್ನುವಂತ ಒಂದು ಸಾಂಗ್ ಬಿಡುಗಡೆಯಾಗಿದೆ. ಅದನ್ನ ನಾವು ಪರದೆ ಮೇಲೆ ಅಮ್ಮ ಬದಲೊಳಗೆ ಅದು ವೀಕ್ಷಣೆ ಮಾಡೋಣ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು ಎಲ್ಲರಿಗೂ. ಟೆಕ್ನಿಷಿಯನ್ಸ್ ಅವರೆಲ್ಲ ಲೈಟ್ ಆಫ್ ಮಾಡಿ ಅಮ್ಮ ಸಾಂಗ್ ಅಂತಕ್ಕಂಥದ್ದು ಪರದೆ ಮೇಲೆ ಬೀಳುವಂತೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆರ್ಥಿಕ ಸ್ವಾಗತವನ್ನು ತಮ್ಮೆಲ್ಲರಿಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಕುಬ್ಸ ಚಲನಚಿತ್ರದ ಎಲ್ಲ ಕಲಾವಿದರನ್ನು ಒಳಗೊಂಡು ಅವರಿಗೆ ನಮಸ್ಕಾರ ತಿಳಿಸುತ್ತಾ, ಅಮ್ಮನವರು ಈ ಕುಬ್ಸ ಚಲನಚಿತ್ರ ಬಗ್ಗೆ ತಮ್ಮೆಲ್ಲ ಮಾತುಗಳಲ್ಲಿ ಹೇಳ್ತಾ ವೀಕ್ಷಕರಿಗೆ ಕೇಳುವಂತ ಅವಕಾಶ ಸಿಗಲ್ಲ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅಮ್ಮನವರು ಮಾತಾಡಬೇಕು. ಗಳಿಗೂ ಪ್ರೀತಿಯ ಶುಭ ಕಾಮನೆಗಳು. ಇವತ್ತು ಈ ಒಂದು ಕುಬ್ಸ ಚಿತ್ರದ ಟ್ರೈಲರ್ ಬಿಡುಗಡೆ ಸಂದರ್ಭ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರಂತೆ. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬರ್ತಾರೆ. ಈ ಒಂದು ಚಿತ್ರ ನಮ್ಮ ಅಖಂಡ ಜಿಲ್ಲೆಯ ಕೊಟ್ಟೂರಿನ ಕುಮು ವೀರಭದ್ರಪ್ಪ ಅವರ ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾ. ಆ ಕಾದಂಬರಿಯನ್ನ ನಮ್ಮ ರಘುರಾಮ್ ಚರಣ್, ಅಡ್ಡ ರಮೇಶ್, ಹೂವಿನಡಗಲಿ ಅವರು ಹಾಗೂ ಶಿವಮೂರ್ತಿ ಅವರು, ಗುಂಡಿ ಭಾರತಿ, ರಮೇಶ್ ಅವರು ಅದನ್ನ ಒಂದು ಕಥೆಯನ್ನಾಗಿ ನಿರ್ಮಾಣ ಮಾಡಿಕೊಂಡು ಇದನ್ನ ಒಂದು ಚಿತ್ರಕಥೆ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ತುಂಬಾ ಕಷ್ಟದಿಂದ, ತುಂಬಾ ನೋವಿನಿಂದ ಈ ಚಿತ್ರವನ್ನ ಮಾಡಿದ್ದಾರೆ. ನಮ್ಮ ನಟರಾಜ್ ಅವರು ಅದರಲ್ಲಿ ಹೀರೋ ಪಾತ್ರವನ್ನ ಮಾಡಿದ್ದಾರೆ. ಮಹಾಲಕ್ಷ್ಮಿ ಅವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ನಮ್ಮ ಮರಿಯಮ್ಮನಹಳ್ಳಿಯ ಡಿ ಹನುಮಕ್ಕ ಅಂತ ದುರ್ಗಾದಾಸ್ ಅವರ ಮಗಳು. ದುರ್ಗಾದಾಸ್ ಅಂದ್ರೆ ರಂಗಭೂಮಿಯ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಪಾತ್ರಗಳನ್ನ ಮಾಡಿದಂತವ್ರು ರಂಗಭೂಮಿಯಲ್ಲಿ. ಅವರ ಮಗಳು ಡಿ ಹನುಮಕ್ಕ. ಒಬ್ಬ ಹನುಮಕ್ಕ ಸಹ ಇದರಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾಳೆ. ನಾನು ಅವಳಿಗೆ ಗೆಳತಿಯಾಗಿ, ನಾನು ಸಿನಿಮಾದಲ್ಲೂ ಸಹ ಒಬ್ಬ ತೃತೀಯ ಲಿಂಗಿನೇ, ಆದ್ರೆ ಅಲ್ಲೆಲ್ಲೂ ಭಿಕ್ಷಾಟನೆಗಾಗ್ಲಿ ಸೆಕ್ಸ್ ವರ್ಕಿಗಾಗ್ಲಿ ಅಂತ ಒಂದು ಇದಕ್ಕೆ ನಾನು ಮಣೆ ಹಾಕದೆ, ನಾನು ಒಂದಷ್ಟು ಕುರಿಗಳನ್ನ ಮಾಡಿಕೊಂಡು ಆ ಹಳ್ಳಿಯಲ್ಲಿ ನಾನು ವಾಸವಾಗಿ ಈ ಸುಂಕವ್ವ ಅನ್ನೋಳಿಗೆ ಹನುಮಕ್ಕನಿಗೆ ನಾನು ದ್ಯಾಮವಾಗಿ ಒಂದು ಗೆಳತಿಯ ಪಾತ್ರದಲ್ಲಿ ಅದು ಮಾಡಿದ್ದೀನಿ. ಅದು ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಆ ಸಿನಿಮಾ ಯಶಸ್ವಿಯಾಗಲಿ. ನೀವು ಇಲ್ಲಿ ತನಕ ನನ್ನನ್ನು ಬೆಳೆಸಿದ್ದೀರಾ. ನಿಮ್ಮ ಕೈಯಲ್ಲಿ ಅಳಿವು ಮತ್ತು ಉಳಿವು ಎರಡೂ ಮಾಧ್ಯಮದವರ ಕೈಯಲ್ಲಿ ಇರುತ್ತೆ. ನೀವು ಜೈ ಅಂದ್ರೆ ಎಲ್ಲದೂ ಜೈನೇ. ನೀವು ಜೈ ಹಾಕ್ಲಿಲ್ಲ ಅಂದ್ರೆ ಅದು ಗಿತ್ತು ಅಂತಾನೆ ಲೆಕ್ಕ. ನನ್ನನ್ನ ಇಲ್ಲಿ ತನಕ ನಾನೊಂದು ಹಳ್ಳಿಯ ಗುಡಿಸಲಿನಲ್ಲಿ ಬೆಳೆದವಳು. ಇವತ್ತು ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ ವರೆಗೆ ಕಳಿಸಿದ್ದು ನನ್ನ ಕಲೆ ಒಂದು ಭಾಗ ಆದ್ರೆ ಮಾಧ್ಯಮದವರು ಇನ್ನೊಂದು ಭಾಗ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಮಾಧ್ಯಮದಿಂದ ಇವತ್ತು ಆ ಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ, ನೀವೆಲ್ಲರೂ ಗುರುತಿಸಿದಾರ. ಅದೇ ರೀತಿ ನಮ್ಮ ಒಂದು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂತ ಕಲಾವಿದರು, ನಿರ್ದೇಶಕರು, ಮತ್ತೆ ಅದರಲ್ಲಿ ಪ್ರೊಡ್ಯೂಸರ್ ಆಗಿರ್ಲಿ,
ಕಲಾವಿದರಾಗಿರ್ಲಿ ಎಲ್ಲ ಅಲ್ಲಿಯ ಕತೆ ಒಟ್ಟು ಅಲ್ಲಿಯ ಒಂದು ಸೊಗಡನ್ನ ಒಂದು ಬಳ್ಳಾರಿಯ ಭಾಷೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಿಮ್ಮದಿರಬೇಕು. ಆ ಸಿನಿಮಾ ಯಶಸ್ವಿಯಾಗಿ ಮೂಡಿ ಬರ್ಬೇಕಂದ್ರೆ ನಿಮ್ಮಗಳ ಕೈ ಬಹಳ ಮುಖ್ಯ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಸೇರಿ ಆ ಕುಬ್ಸ ಚಿತ್ರವನ್ನ ಟ್ರೈಲರ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅದು ಬಿಡುಗಡೆ ಆಗುತ್ತೆ. ಹಾಗೇನೆ ನಮ್ಮ ಸಿನಿಮಾದ ನಿರ್ಮಾಣ ಮಾಡಿರ್ತಕ್ಕಂಥ ವಿ ಶೋಭಾ ಅವರು ಒಂದೆರಡು ಈ ಸಿನಿಮಾದ ಬಗ್ಗೆ ಮಾತಾಡ್ಲಿ ಅಂತ ಹೇಳಿ. ಅಮ್ಮ ಮಂಜಮ್ಮ ಜೋತಿ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ಕವಿತಾ ಸಿಂಗ್ ಮೇಡಮ್ ಅವ್ರಿಗೂ ನಮಸ್ಕರಿಸುತ್ತಾ, ಸಿದ್ಧಾರ್ಥ ಸಿಂಗ್ ಸರ್ ಅವರಿಗೂ, ನಟರಾಜ್ ಸರ್ ಅವರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹ ನಮಸ್ಕರಿಸುತ್ತಾ, ವಿಶೇಷ ಏನಂದ್ರೆ ಇದೇ ತಿಂಗಳು ಜುಲೈ 26ಕ್ಕೆ ರಾಜ್ಯಾದ್ಯಂತ ಕುಬುಸ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಅರಸಿ ಆಶೀರ್ವದಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇದಕ್ಕೆಲ್ಲ 4 ವರ್ಷಗಳಿಂದ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಇದು ತೆರೆ ಮೇಲೆ ಬರ್ತಾ ಇದೆ. ಇದಕ್ಕೆ ಉಮ್ಮಿ ವೀರಭದ್ರಪ್ಪ ಸರ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದು. ಇದರಲ್ಲಿ ಹನುಮಕ್ಕ ಅವರು ನಟಿಸಿದ್ದಾರೆ. ಮಂಜಮ್ಮ ಜೋತಿ ಅವರು ಮುಖ್ಯ ಪಾತ್ರದಲ್ಲಿನೂ ಸಹ ಅವರಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಕರೋನಾ ಬಂದು ಇದು ನಿಂತು ಹೋಗಿತ್ತು. ಆಮೇಲೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಭಾರತಿ ಮೇಡಮ್ ಅವರು, ಗುಂಡಿ ರಮೇಶ ಸರ್ ಅವರು ಇಲ್ಲಿವರೆಗೂ ತೆರೆಯ ಮೇಲೆ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಇವ್ರ ಸಹಕಾರ ತುಂಬಾ ಇದೆ, ಇವ್ರ ಶ್ರಮನೂ ತುಂಬಾ ಇದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಸಿನಿಮಾವನ್ನ ತಯಾರು ಮಾಡ್ಬೇಕು, ಒಳ್ಳೆ ಸಿನಿಮಾವನ್ನ ಕನ್ನಡ ಸಿನಿಮಾ ಇದು ಮೂಡಿ ಬರ್ಬೇಕಂತ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು. ಇನ್ನು ನಾವು ಹೆಚ್ಚಿನ ಮತ್ತೆ ಇದು ಮಾಡ್ಬೇಕು ಸಿನಿಮಾಗಳನ್ನ ಅಂತಂದ್ರೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕಂತಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಸಿದ್ಧಾರ್ಥ್ ಸಿಂಗ್ ಅವ್ರಿಗೆ, ನಮ್ಮ ಶೋಭಾ ಅವ್ರಿಗೆ, ಭಾರತಿ ಅವ್ರಿಗೆ, ಈ ಚಲನಚಿತ್ರದ ಹೀರೋ ನಟರಾಜ್ ಅವ್ರಿಗೆ, ಆಮೇಲೆ ಮಹಾಲಕ್ಷ್ಮಿ ಅವ್ರಿಗೆ, ಆಮೇಲೆ ಎಲ್ಲರಿಗೆ ನನ್ನ ನಮಸ್ಕಾರ. ಹೇಳ್ತಾರಲ್ಲ, ಯಾರು ಕಷ್ಟ ಪಡ್ತಾರ ಅವ್ರಿಗೆ ಫಲ ಸಿಕ್ಕೇ ಸಿಗ್ತದೆ. ಆದಿನಾರಾಯಣ್ ಮತ್ತು ಶೋಭಾ ನಮ್ ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ ಸಾಹಸ ಪಟ್ಟಿದ್ದಾರೆ ಈ ಪಿಕ್ಚರ್ ನ ರಿಲೀಸ್ ಮಾಡೋದಿಕ್ಕೆ. ನಮ್ ಮನೆಯಲ್ಲಿ ಬಂದ್ರು, ಬಹಳ ಕಷ್ಟದಲ್ಲಿ ಇದ್ರು ಅವರು. ನನ್ಗೆ ಯಾಕೆ ನನ್ ಇಷ್ಟ ಹಾರ್ಡ್ಲಿ ಟಚ್ ಆಯ್ತಂದ್ರೆ, ಈ ಪಿಕ್ಚರ್ ಮಾಡ್ತಾ ಯಾವಾಗ ಅವ್ರು ಮಾಡ್ತಾ ಇದ್ರು, ಅವ್ರು 7 ತಿಂಗಳಿಂದ ಪಾಪುಗೆ ಅವ್ರು ಕಳ್ಕೊಂಡಿದ್ದಾರೆ. ಸೊ ಅದು ನನ್ಗೆ ಬಹಳ ಹಾರ್ಟ್ಲಿ ಟಚ್ ಆಯ್ತು. ಅದಕ್ಕೆ ನಾನು ಹೇಳಿದೆ, ನಾವು ಸದೈವ ನಿಮ್ ಬ್ಯಾಕ್ ಬೋನ್ ಆಗಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಆ ತಾಯಿ, ನನ್ನ ಆರಾಧ್ಯ ದೇವಿ ತಾಯಮ್ಮ ದೇವಿಗೆ ನಾನು ಪ್ರಾರ್ಥನೆ ಮಾಡಿದೆ, ಯಾವ ರೀತಿನೂ ಇವ್ರಿಗೆ ಮುಂದೆ ಕಷ್ಟ ಬರಬಾರ್ದು. ಅದೇ ರೀತಿ ಇವತ್ತು ತುಂಬಾ ಹೆಮ್ಮೆಯ ವಿಷಯ, ಯಾಕಂದ್ರೆ 26ನೇ ತಾರೀಕು ಕುಬ್ಸಾ ಪಿಕ್ಚರ್ ನ ರಿಲೀಸ್ ಮಾಡ್ತಾ ಇದಾರ. ಆಮೇಲೆ ಅಶ್ವಿನಿ ಮೇಡಮ್ ಅವರು ಇವತ್ತು ಸಾಂಗ್ ಬಿಡುಗಡೆ ಮಾಡ್ತಾ ಇದಾರ. ಅದೇ ರೀತಿ ಮೊನ್ನೆ ನಮ್ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತೆ ಭುವಿ ಸಮಾಜ್ ಗುರುಗಳು ಈ ಪಿಕ್ಚರ್ಗೆ ಅವರು ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ನಾನು ಇದೇ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಎಲ್ಲರೂ ಮೀಡಿಯಾ ಜಗತ್ತಲ್ಲಿ ಇದ್ದೀರಾ, ಪತ್ರಿಕಾ ಎಲ್ಲ ಬಂದಿರಾ, ತಾವು ಪ್ಲೀಸ್ ಇದು ಅವ್ರಿಗೆ ಸಪೋರ್ಟ್ ಮಾಡಿ, ಒಳ್ಳೆ ರೀತಿಯಿಂದ ಬರ್ದು ಕಷ್ಟ ಇದ್ದವ್ರ ಜನಗೆ ನಾವು ಹೆಲ್ಪ್ ಮಾಡೋಣ. ಇವ್ರದ್ದು ಪಿಕ್ಚರ್ ಚೆನ್ನಾಗಿ ನಡೀಲಿ ಅಂತ ದೇವಿಗೆ ಕೇಳ್ಕೋತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಚಾಮುಂಡೇಶ್ವರಿಗೆ ಆರಾಧಿಸುತ್ತಾ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಅಮ್ಮ ಅಂತ ಹೇಳಿ ನಮ್ಮ ಭಾಗದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಅಮ್ಮ ತಾಯಮ್ಮ ಮಂಜಮ್ಮ ಜೋಗತಿ ಅವರೇ, ಅದೇ ರೀತಿಯಾಗಿ ತಾಯಮ್ಮ ಶಕ್ತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಮೇಡಮ್ ಅವರೇ, ಭಾರತಿ ಅಕ್ಕನವರೇ, ಶೋಭಾ ಅಕ್ಕನವರೇ, ಅದೇ ರೀತಿ ನಟರಾಗಿರ್ತಕ್ಕಂಥ ನಟರಾಜ್ ಅಣ್ಣನವರೇ, ಮಹಾಲಕ್ಷ್ಮಿ ಅಕ್ಕನವರೇ, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರದೀಪ್ ಅಣ್ಣನವರೇ,
ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಬಳ್ಳಾರಿ ಮತ್ತು ವಿಜಯನಗರ ಭಾಗದ, ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಎಲ್ಲರೂ ಸೇರಿ ಆ ಒಂದು ಜಾಗದ ಭಾಷೆ, ಆಚಾರ ವಿಚಾರಗಳು, ಆ ಒಂದು ಭಾಗದ ಸಂಪ್ರದಾಯವನ್ನು ಈ ಒಂದು ಚಲನಚಿತ್ರದ ಮುಖಾಂತರ ಜನರಿಗೋಸ್ಕರ ಒಂದು ಒಳ್ಳೆ ಸಾಮಾಜಿಕ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಕುಬ್ಸ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನನಗೂ ಗೊತ್ತಿಲ್ಲ. ಮೊದಲನೇ ಬಾರಿಗೆ ನಾನು ಕುಬ್ಸ ಸಿನಿಮಾದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಆದ್ರೆ ಬೆಳಿಗ್ಗೆಯಿಂದ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ದೀನಿ. ಕೌಟುಂಬಿಕ ಸಂಬಂಧಗಳಲ್ಲಿ ತಾಯಿ ಮತ್ತು ಮಗನ ಸಂಬಂಧ ಆಗಿರ್ಬೋದು, ಒಬ್ಬ ಗೆಳತಿ ಮತ್ತು ಸ್ನೇಹಿತರ ಮಧ್ಯ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿ ಈಗ ತಾನೇ ಮಂಜಮ್ಮ ಜೋಗತಿ ಅಮ್ಮನವರು ಹೇಳಿದ್ರು. ವಿಶೇಷವಾಗಿ ಆ ಒಂದು ಭಾಗದ ಭಾಷೆಯಲ್ಲಿ, ಆ ಒಂದು ಭಾಗದ ಒಂದು ಅನಿಸಿಕೆಗಳನ್ನ ಈ ಒಂದು ಸಿನಿಮಾದ ಮುಖಾಂತರ ವೀಕ್ಷಕರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಕುಬ್ಸ ಸಿನಿಮಾದ ಎಲ್ಲ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಗಳಿಗೆ, ಇಡೀ ತಂಡಕ್ಕೆ ನಾನು ಶುಭವನ್ನು ಹಾರೈಸಿ, ಇನ್ನೊಂದು ವಿಶೇಷತೆ ಏನಂದ್ರೆ, ಅಮ್ಮನವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರ ಕೈಯಿಂದ ಇವತ್ತೇನು ಟ್ರೈಲರ್ ಮತ್ತೆ ಹಾಡನ್ನ ಬಿಡುಗಡೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಪಾತ್ರ ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಮಾಧ್ಯಮದ ಸ್ನೇಹಿತರು. ಇಡೀ ರಾಜ್ಯಕ್ಕೆ ಈ ತಂಡದ ಸಾಮಾಜಿಕ ಸಂದೇಶವನ್ನು ತಲುಪಿಸ್ಬೇಕಂತ ಹೇಳಿ ಇಡೀ ತಂಡದ ಪರವಾಗಿ ನಾನು ಕೇಳಿಕೊಳ್ಳಿಕ್ಕೆ ಬಯಸುತ್ತಾ, ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಫಸ್ಟ್ ಪ್ರೆಸ್ ಮೀಟ್, ಹಾಗೆ ಎಲ್ಲರಿಗೂ ವೆಲ್ಕಮ್ ಕೂಡ ಮಾಡ್ತಾ ಇದ್ದೀನಿ. ಸಿನಿಮಾ ರಿಲೀಸಿಗೆ ಬಂದಾಗಿದೇನಪ್ಪ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕಂತಂದ್ರೆ ಅಲ್ಲಿಂದ ಆಲ್ಮೋಸ್ಟ್ ಒಂದು 2-3 ವರ್ಷದ ಜರ್ನಿ ಏನಿದೆಯಲ್ಲ, ಆ ಇಡೀ ಜರ್ನಿ ಒಂಥರ ಎಲ್ಲರೂ ಒಂಥರ ಸಮುದ್ರದಲ್ಲಿ ತೇಲ್ಕೊಂಡು ಬರ್ತಿರುವಂತದ್ದು ಬಂದು ಈಗ ಒಂದು ದೊಡ್ಡ ಸೇರ್ಕೊಳ್ಳುವಂತಹ ಒಂದು ಪರಿಸ್ಥಿತಿ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಈ ಸಿನಿಮಾದಲ್ಲಿ ಮಗನ ಪಾತ್ರ ಮಾಡಿದ್ದೀನಿ. ಕುಬುಸ ಅನ್ನುವಂಥದ್ದು ಒಂದು ತಾಯಿ ಮತ್ತೆ ಮಗನ ಮಧ್ಯ ನಡೆಯುವಂತಹ ಒಂದು ಪುಟ್ಟ ಕತೆ. ಕುಂಬೀರ್ ಭದ್ರಪ್ಪನವರು ಈ ಕತೆನ ಬರ್ತಿದ್ದಾರೆ. ಈ ಸಿನಿಮಾ ಆಗೋದಕ್ಕೆ ಬಹಳಷ್ಟು ಜನರ ಕಾರಣ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಈ ಕತೆನ ಓದ್ಲಿಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ರಘು ಕಳಿಸಿದ್ರು, ಅಂದ್ರೆ ನಮ್ಮ ರಮೇಶ್ ಸಿನಿಮಾ ಕಥೆಯನ್ನು ಕಳಿಸಿದ್ರು. ನಂಗೆ ಸಖತ್ ಇಷ್ಟ ಆಯ್ತು ಕತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮಗ ಮತ್ತೆ ಅಮ್ಮ ಇಬ್ಬರ ಮಧ್ಯ ಮತ್ತೆ ಅದ್ರ ಜೊತೆಯಲ್ಲಿ ಒಂದಷ್ಟು ಕಾನ್ಫ್ಲಿಕ್ಟ್ ಗಳು ನಡೀತಾ ಹೋಗುತ್ತೆ. ಹೇಗೆ ಈ ವಿಷಯಗಳು ರನ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಒಂದು ಸಿಟಿಗೆ ಬರುವಂತಹ ಮಗ ತಾಯಿ ಇವರಿಬ್ರು ಮಧ್ಯ ಈ ನಮ್ಮ ಇದನ್ನ ಮುಂದುವರ್ಸ ಮೇಡಮ್ ಬಂದ್ರು. ವೆಲ್ಕಮ್ ಮೇಡಮ್. ಕೂತ್ಕೊಳ್ಳಿ ಸರ್. ಹೀಗೆ ಕುಬುಸದ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಮಿತ್ರರಿಗೆ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, 26ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವಾಗಲೇ ನಾವು A2 ಮ್ಯೂಸಿಕ್ ಮೂಲಕ ನಮ್ಮ ಇನ್ವಿಟೇಷನ್ ಕೊಟ್ಟಿದೀವಿ. ಒಂದು ಇವಾಗ ನಾವೇನ್ ನೋಡಿದ್ವಿ, ಒಂದು ಸಾಂಗ್ ನೋಡಿದ್ವಲ್ಲ, ಆ ಸಾಂಗ್ ಬಿಟ್ಟಿದೀವಿ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ನ ಬಿಟ್ಟಿದೀವಿ ನಿನ್ನೆ ಕೂಡ. ಅದೇ ರೀತಿ ಈಗ ಮ್ಯಾಮ್ ಬಂದಿರೋದ್ರಿಂದ ಅವರು ನಮ್ಮ ಸಿನಿಮಾದ ಟ್ರೈಲರ್ ನ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಸಿನಿಮಾದ ಮತ್ತೆ ನಾಟಕದ ಜರ್ನಿ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ನಾ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಒಂದು ಫಸ್ಟ್ ಬೆಸ್ಟ್ ಫ್ರಮ್ ದಿ ಗೌರ್ಮೆಂಟ್ ಕಾಲೇಜ್ ಅಂತ ಅವಾರ್ಡ್ ಬರುತ್ತೆ ನಮ್ಗೆ.
ನಾನು ಮತ್ತೆ ನಮ್ ಧರ್ಮಣ್ಣ ಎಲ್ಲ ಆಕ್ಟ್ ಮಾಡಿದ್ವಿ. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವಾರ್ಡ್ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರ ಹೆಸರಲ್ಲಿ ಕೊಡುವಂತಹ ಪ್ರಶಸ್ತಿ ಅದು. ಅಲ್ಲಿಂದ ಶುರುವಾದಂತಹ ಜರ್ನಿ ನನ್ನ ಲೈಫಲ್ಲಿ ಎಷ್ಟು ಕಂಟಿನ್ಯೂಷನ್ ಆಗಿ ರನ್ ಮಾಡ್ತಾ PRK ಪ್ರೊಡಕ್ಷನ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡುವ ಮೂಲಕ ರೌಂಡ್ ಆಫ್ ಆಯ್ತು ಅಂತ ಅನ್ಕೋತಾ ಇದೆ. ಮತ್ತೆ ಅಲ್ಲಿಂದ 3 ಡಾಟ್ ಇತ್ತು, ಆ ಡಾಟ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಮ್ಯಾಮ್. ನೀವು ನಮ್ಮ ಕುಬುಸ ಸಿನಿಮಾದ ಟ್ರೈಲರ್ ಲಾಂಚ್ ಮೂಲಕ ಮತ್ತೆ ಆ ಡಾಟ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಒಂದು ರೌಂಡ್ ಆಫಿಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಹಾಗೆ ಹೇಳಿದ್ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಕುಬುಸಾಯ್ಸ್ ತುಂಬಾ ದೊಡ್ಡ ಜರ್ನಿ ಇದೆ. ಆ ಜರ್ನಿ ಮೂಲಕ ನಾವು ಅಂದ್ರೆ ಈಗ ನಾವು ಟ್ರೈಲರ್ ಲಾಂಚ್ ಇವೆಂಟಿಗೆ ಹೋಗ್ಬಿಡೋಣ. ಟ್ರೈಲರ್ ಲಾಂಚ್ ಇವೆಂಟ್ ಮೂಲಕ ಆಮೇಲಿಂದ ನಾವೆಲ್ಲ ಟೆಕ್ನಿಷಿಯನ್ಸ್ ಇದೀವಿ, ಆರ್ಟಿಸ್ಟ್ ಗಳಿದೀವಿ, ಎಲ್ಲರೂ ನಿಮ್ ಜೊತೆ ಮಾತಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಕುಬುಸ ಚಲನಚಿತ್ರದ ನಿರ್ದೇಶಕರು ಅಡ್ಡ ರಮೇಶ್ ಅವರ ಮೇಲೆ ಮಾತನಾಡಬೇಕು ಅಂತ ಕೇಳಿಕೊಂಡು ನಂತರ ಅಮ್ಮನವರಿಂದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ವಿ. ಫಸ್ಟ್ ಸಿನಿಮಾ ಸ್ವಲ್ಪ ಹಿಂದೆ ಸಿನಿಮಾಗಳು ಮಾಡಿದ್ದೀನಿ, ಪ್ರೇಮಡ ನೋಡಿರ್ತೀನಿ ನೀವು, ಅಡ್ಡ ರಮೇಶ್ ಅಂತ. ಈಗ ರಾಯರ ಗುರುಗಳ ಆಶ್ರಮದಿಂದ ರಘುರಾಮ್ ಚಂದ್ ಅಂತ ಇದಾಗಿದೆ. ಮೊದಲನೇ ಟೈಮ್ಸ್ ಮೇಡಮ್ ಬಂದಿದ್ದಾರೆ. ಸರ್ಗೂ ಎಲ್ಲರಿಗೂ ಹಿರಿಯರಿಗೆಲ್ಲ ನಮಸ್ಕಾರ, ತಮ್ಮಗೂ ನಮಸ್ಕಾರ ಹೇಳ್ತಾ, ಫಸ್ಟ್ ಕುಬುಸ ಅಂದ್ರೆ ಫಸ್ಟ್ ನನ್ನ ಈ ಸಿನಿಮಾ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ 16 ವರ್ಷದ ಪರಿಚಯ ನಮ್ಗೆ ಕುಂಭ ವೀರಭದ್ರಪ್ಪವ್ರಿಗೂ ನನಗೂ ಬಹಳ ಆತ್ಮೀಯತೆ ಇತ್ತು. ಅವಾಗ ಸಿಕ್ಕಾಗ ತುಂಬಾ ಮಾತಾಡ್ತಾ ಇದ್ವಿ. ನಾನು ಹೊಸಪೇಟೆಯಲ್ಲಿ ಯಾವ್ದೋ ವಜ್ರಗಿರಿ ಅಂತ ಒಂದು ಸಿನಿಮಾ ಕೆಲಸದ ಮೇಲೆ ಹೋದಾಗ ನನಗೆ ಅಪರೂಪಕ್ಕೆ ಸಿಕ್ಕರು ಯಾರೋ ಕುಮ್ಮಿ ಸರ್. ಅವಾಗ ನನ್ನ ಸ್ನೇಹಿತ ನಾವು ಹೋಗಿದ್ವಿ, ಅವ್ರು ಮೀಟ್ ಮಾಡಿದಾಗ ರಮೇಶ್ ನನಗೆ ಒಂದು ಅಜ್ಜಿ ತುಂಬಾ ಕಾಡ್ತಾ ಇದ್ದಾರೆ, ಒಂದ್ಸರಿ ನೀ ಕೇಳು ಏನಾದ್ರು ಮಾಡಕ್ಕಾಗತ್ತ ನೋಡು ಅಂದ್ರು. ಆಯ್ತು ಸರ್ ಅಂದ್ಬಿಟ್ಟು 2 ನಿಮಿಷ ಕಥೆ ಹೇಳಿದ್ರು. 5 ಪೇಜ್ ಕಥೆನ 2 ನಿಮಿಷದಲ್ಲಿ ಹೇಳಿದ್ರು. ಇರ್ಲಿ ಸರ್ ತುಂಬಾ ಚೆನ್ನಾಗಿದೆ, ಮಾಡೋಣ ಸರ್ ಅನ್ನೋ ತರ ಆಯ್ತು. ಆಮೇಲೆ ನನ್ನ ಸ್ನೇಹಿತ ಕೂಡ ಕತೆ ತುಂಬಾ ಇಂಪ್ರೆಸ್ ಆದ್ರು. ನನ್ನ ಸ್ನೇಹಿತ ಶಿವಮೂರ್ತಿ ಅಂತ ಈ ಸಿನಿಮಾಕ್ಕೆ ಸಾಂಗ್ ನಿರ್ದೇಶಕ. ಈ ಸಿನಿಮಾ ಮಾಡ್ಬೇಕಂತ ಪ್ರಾರಂಭ ಆಯ್ತು, ಕನಸು ಪುಟ್ಟದಾಗ ಸ್ಟಾರ್ಟ್ ಆಯ್ತು. ಹೋಗ್ತಾ 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 ಕರೋನಾ ಆದ್ಮೇಲೆ ಕಷ್ಟಗಳು ಜಾಸ್ತಿ ಆಯ್ತು, ಕ್ಯಾನ್ವಸ್ ತುಂಬಾ ದೊಡ್ಡದಾಗ್ತಾ ಹೋಯ್ತು, ಸಿನಿಮಾ ತುಂಬಾ ದೊಡ್ಡದಾಯ್ತು. ಮೇಡಮ್ ಬಂದಿದ್ದಾರೆ. ಟ್ರೈಲರ್ ಲಾಂಚ್ ಆದ್ಮೇಲೆ ಮತ್ತೊಮ್ಮೆ ಮತ್ತೆ ಒಂದಿಷ್ಟು ವಿವರಣೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಟ್ರೈಲರ್ ಲಾಂಚ್ ಕುಬುಸ ಚಿತ್ರದ ಟ್ರೈಲರ್ ಲಾಂಚ್. ಮಾನಸದಲ್ಲಿ ನೆಲೆ ಅಂತ ಅಷ್ಟೇ ನಮ್ಮ ಕುಬುಸ ಚಿತ್ರತಂಡದಿಂದ ಅವರಿಗೆ ಯಾಕಂದ್ರೆ ಬಾಕ್ಸ್ ಆಫೀಸ್ ಅಂತಂದ್ರೆ ಮೇಡಮ್ ಅಂತಾನೆ ಹೇಳಕ್ಕೆ ನಮ್ದು ಕೂಡ ಯಾಕಂದ್ರೆ ಇನ್ನೂ ಹೆಚ್ಚಿನದಾಗಿ ನಾವು ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು ಅಂತ ಅನ್ಕೊಂಡು ತುಂಬಾ ಕೌಟುಂಬಿಕವಾಗಿ ಕಲಾವಿದರಿಗೆ ನಮ್ಮ ಕೊರತೆ ಇಲ್ಲ. ಗಣಿ ಅಂತ ಮೇಡಮ್ ಸಾಯಂಕಾಲ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಇದೆ. ನಮ್ಮ ಕೂಡ ನಮ್ಗೆ ಪ್ರತಿಯೊಂದಕ್ಕೂ ನಮ್ಮ ವಿಜಯನಗರದಲ್ಲಿ ಅದೇ ತರ ನಮ್ಗೆ ಪುನೀತ್ ಸರ್ ಅವರ ಪುತ್ಥಳಿಯನ್ನ ತುಂಬಾ ಅತ್ಯಾಕರ್ಷವಾಗಿ ಕರ್ನಾಟಕಕ್ಕೆ ಪ್ರಖ್ಯಾತಿ ಗಳಿಸಿದಂತ ಪ್ರತಿಷ್ಠಾಪನೆ ಮಾಡಿದಂತ ಸಿದ್ಧಾರ್ಥ ಸಿಂಗ್ ಸರ್ ಅವ್ರಿಗೂ ನಾವು ಕುಬುಸ ಚಿತ್ರತಂಡದಿಂದ ವಂದನೆ ಹೇಳ್ತೇವೆ. ನಾನು ನನ್ನ ಖುಷಿ ಹೇಳ್ತೀನಿ ಸರ್. ಟ್ರೈಲರ್ ಹೆಂಗಿತ್ತು ಸರ್? ಚೆನ್ನಾಗಿತ್ತು. ನಮ್ಮ ಪತ್ರಿಕೆ ಬಂದವರು ಹೌದು ಸರ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹೇಳಿ ಸರ್, ಏನಾದ್ರು ಹೇಳಿ. ಸಿನಿಮಾ ಬಗ್ಗೆ ಹೇಳಿ. ಆಮೇಲೆ ಆ ಕಥೆನ ನಿರ್ಮಾಪಕರು ಶಿವಮೂರ್ತಿ, ನಾನು ಆದಿನಾರನೆಲ್ಲ ಮಾತಾಡಿದ್ವಿ. ಡಿಸೈಡ್ ಆದ್ಮೇಲೆ ಒಂದು ಆಫೀಸ್ ಅಂತ ಮಾಡ್ಕೊಂಡು ಬರವಣಿಗೆ ಸ್ಟಾರ್ಟ್ ಆಯ್ತು. ಬರವಣಿಗೆ ಸ್ಟಾರ್ಟ್ ಕರೋನಾ ಆಯ್ತು. ಕರೋನಾ ಆದ್ಮೇಲೆ ಒಂದ್ 2-3 ವರ್ಷದ ಕಥೆ ಆಯ್ತು ಸರ್. ಒಂದು ಕಲಾತ್ಮಕ ಅಂತ ಬರೆಯಕ್ ಸ್ಟಾರ್ಟ್ ಆಗಿದ್ದು, ಇನ್ನೊಂದು ಆಯಾಮ ಮಾಡ್ಕೊಂತು ಕಥೆ ಬರೀತಾ
ಫೆಸ್ಟಿವಲ್ಗೆ ಸೀಮಿತ ಆಗೋದ್ ಬೇಡ, ಪ್ರತಿಯೊಬ್ರು ಮನೆಯವರು ಪ್ರತಿಯೊಬ್ರು ಸಿನಿಮಾ ನೋಡ್ಬೇಕು ಥಿಯೇಟರ್ ಅನ್ನೋದು ನಿರ್ಮಾಪಕರ ಒಂದು ಕನಸಾಗಿತ್ತು. ಆಮೇಲೆ ಮ್ಯೂಸಿಕಲ್ ಆಗಿ ಸಿನಿಮಾ 4 ಹಾಡಿದೆ, 4 ಬಿಟ್ಟಿದೆ. ಒಂದು ಕುಸ್ತಿ ಬರುತ್ತೆ, ದೇಸಿ ಕುಸ್ತಿ ಇರುತ್ತೆ. ಅದು ಬಿಟ್ರೆ ಕಲಾತ್ಮಕ ಅಂತ ಹೇಳಕ್ಕಾಗಲ್ಲ, ಇದು ಯಾವ ಜಾತಿ ಅಂತಾನೂ ಹೇಳಕ್ಕಾಗಲ್ಲ ನನಗೆ. ಕಲಾತ್ಮಕ ಕಮರ್ಷಿಯಲ್ ಅನ್ನೋದೇ ಆ ಕತೆ ಬರೆಯುವಾಗ ಏನ್ ಒಂದು ವಿಜುವಲ್ ಬಂತು, ಆ ವಿಜುವಲ್ ನ ನ್ಯಾಚುರಲ್ ಆಗಿ ಶೂಟ್ ಮಾಡಿದೀನಿ ಸರ್. 1960 ಕಾಲಘಟ್ಟದಲ್ಲಿ ಬರುತ್ತೆ, 1990 ಬರುತ್ತೆ, ಪ್ರೆಸೆಂಟ್ 3 ಕಾಲಘಟ್ಟದಲ್ಲಿ ಬರುವಂತ ಕತೆ. ಮೇನ್ ಪಾತ್ರದಲ್ಲಿ ಬಂದು ಇದರಲ್ಲಿ ಹನುಮಕ್ಕ ಮರಮೇಲೆ ಅಂತ ರಂಗಭೂಮಿಯಲ್ಲಿ ಒಂದು 35 ವರ್ಷ ಅವರು ರಂಗಭೂಮಿಯಲ್ಲಿ ಸೇವೆ ಮಾಡಿದ್ದಾರೆ. ಅವ್ರನ್ನ ಪ್ರಮುಖ ಪಾತ್ರ ಸುಂಕವನ ಒಂದು ತಾಯಿ ಪಾತ್ರ. ಎರಡನೇದಾಗಿ ಅವ್ರ ಗೆಳತಿಯಾಗಿ ಬಂದು ಮಂಜಮ್ಮ ಜ್ಯೋತಿ ಅನ್ನೋರು ಆ ಪಾತ್ರನ ಮಾಡ್ತಾರೆ. ಅದಾದ್ಮೇಲೆ ಆ ತಾಯಿಗೆ ಮಗನ ಪಾತ್ರದಲ್ಲಿ ಬಂದು ರಾಮರಾಮನ ಖ್ಯಾತಿಯನ್ನು ನಟರಾಜ್ ಭಟ್ರು, ರಾಮರಾಮನ ನಾನು ಕೂಡ ಡೈರೆಕ್ಟರ್ ಸತ್ಯಪ್ರಕಾಶ್ ನಾವೆಲ್ಲ ಸ್ನೇಹಿತರು, ಅವ್ರನ್ನ ನಾಯಕನಾಗಿ ಆಯ್ಕೆ ಮಾಡ್ಕೊಂಡೆ. ಆಮೇಲೆ 33 ದಿನದಲ್ಲಿ ಶೂಟ್ ಆಗಿರೋದು. ಅವ್ರದ್ದು 48 ವರ್ಷದ ಮನುಷ್ಯನ ತರ ತೋರಿಸ್ಬೇಕಾಗಿತ್ತು, ಒಂದು 25 ವರ್ಷದ ಹುಡುಗನ ತರ ತೋರಿಸ್ಬೇಕಾಗಿತ್ತು. ನೀವು ನೋಡಿದ್ರಿ ಟ್ರೈಲರ್ ಅಲ್ಲಿ ಪೋಸ್ಟ್ ಮಾಡ್ ಬಂದು ಹೆಂಗ್ ಪ್ರೆಸೆಂಟ್ ಒಂದೇ ಶೆಡ್ಯೂಲ್ ಶೂಟ್ ಮಾಡಿರೋದು. ನಟರಾಜ್ ಅವ್ರು ಇಲ್ಲ ಇಲ್ಲಿ. ಶೂಟಿಂಗ್ ಬರುವಾಗಲೇ ಅವರು ಊಟನೇ ಬಿಟ್ಬಿಟ್ಟು ಚಿಕ್ಕ ಪುಟ್ಟ ಏನೋ ತಿನ್ಕ ಸ್ಲಿಮ್ ಆಗ್ತಾ ಇದ್ರು. ನಾ ಪ್ರೆಸೆಂಟ್ ಗಡ್ಡದಲ್ಲಿ ಶೂಟ್ ಮಾಡ್ತಾ ಇದಕ್ಕೂ ಗ್ರೇಟರ್ ಹೋಗಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಮಹಾಲಕ್ಷ್ಮಿ ಅಂತ ಸೊಸೆ ಪಾತ್ರನ ಮಹಾಲಕ್ಷ್ಮಿ ಅವರು, ಇವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಚಿಕ್ಕ ಹುಡುಗಿಯಾಗಿ ಮಾಡಿದ್ದಾರೆ, ಒಂದು 30 ವರ್ಷದ ಮಹಿಳೆಯಾಗಿ ಮಾಡಿದ್ದಾರೆ, ಹುಡುಗಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ. ಅದಾದ್ಮೇಲೆ ಮಂಜು ಗೌಡ ಅಂತ ಮೈಸೂರವರು ಅಜ್ಜಿಯ ಯೌವನದ ಕಥೆಯಲ್ಲಿ ಬರ್ತಾರೆ. ಅನೇಕ ರಮ್ಯ ಅಂತ ಒಬ್ರು ಬರ್ತಾರೆ, ಅವ್ರಿಗೆ 2 ಪಾತ್ರನ ಅವ್ರು ನಿಲ್ಲಿಸ್ತಾರೆ. ಅವ್ರು ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದೆಲ್ಲ ಆದ್ಮೇಲೆ ನಿಮ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತು ಅಂತ ಏನಾದ್ರು ಅನ್ಸಿದ್ರೆ ಸರ್, ನಿಮ್ಗೆ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ವಿಜುವಲ್ಸ್ ಶಾರ್ಟ್ಸ್ ಅಂತ ಅನ್ಸಿದ್ರೆ ಚೇತನ್ ಶರ್ಮಾ, ಆಮೇಲೆ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್. ಚೇತನ್ ಅಂತ ಬಂದು ಸರ್ ಫಸ್ಟ್ ಸಿನಿಮಾ ಬಂದು ಚಾಂದಿನಿ ಬರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ನನ್ನ ಸ್ನೇಹಿತರು ಸೇರ್ ಮಾಡಿದ್ದು, ಅದಕ್ಕೆ ನಾನು ಕೋ ಡೈರೆಕ್ಟರ್ ಮಾಡಿದ್ದೆ. ಈ ಸಿನಿಮಾಕ್ಕೆ ಅವ್ರನ್ನ ಕ್ಯಾಮ್ರಾಮನ್ ಆಗಿ ಆಯ್ಕೆ ಮಾಡ್ಕೊತೀನಿ. ಪ್ರತಿಯೊಂದು ಅವರು ತುಂಬಾ ಚೆನ್ನಾಗಿ ನನ್ನ ಏನ್ ಕಲ್ಪನೆ ಬೇಕು ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಇದೆಲ್ಲದ್ರ ಮೇಲೆ ಸಂಗೀತ ಅಂತ ಬಂದ್ರೆ ಸಂಗೀತ ಸಾಹಿತ್ಯ ನಾನು ಹಂಸಲೇಖ ಸರ್ ಹತ್ರ ಬರ್ಸ್ಬೇಕು, ಕಲ್ಯಾಣ್ ಸರ್ ಹತ್ರ ಬರ್ಸ್ಬೇಕು, ನಮ್ಮ ಹಿರಿಯರು ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಬರ್ಸ್ಬೇಕು ಅನ್ನೋದು ಒಂದು ಕನಸುಗಳಿತ್ತು. ಲಾಕ್ಡೌನ್ ಅಲ್ಲಿ ಕಂಪೋಸಿಂಗ್ ಸ್ಟಾರ್ಟ್ ಆದಾಗ ಪ್ರದೀಪ್ ಚಂದ್ರ ಸರ್ ಇವರು ಮ್ಯೂಸಿಕ್ ಡೈರೆಕ್ಟರ್ 4 ಸಾಂಗ್ 4 ಬಿಟ್ ಮಾಡಿದ್ರೆ ಅಷ್ಟು ಅವರೇ ಸಾಹಿತ್ಯ ಬರ್ತಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಅವ್ರು ಟ್ಯೂನ್ ಹೇಳ್ತಾ ಇದ್ರೆ ಸುಮ್ಮನೆ ಟ್ಯೂನ್ ಹೇಳ್ತಿರಲಿಲ್ಲ, ಒಂದ್ 2-3 ಸಾಲ್ ಬರೆಯೋರು. ಮದುವೆ ಮದುವೆ ನಿಮಗೆ ಮದುವೆ, ಅವ್ರದ್ದು ಕಂಪೋಸಿಂಗ್ ಸ್ಟೈಲ್ ಚೆನ್ನಾಗಿದೆ ಸರ್. ಆಕ್ಚುಲಿ ಫೋನಲ್ಲೇ ಹಾಡೋರು ಸರ್ ಚೆನ್ನಾಗಿದೆ ಅಂತ ಪ್ರತಿಯೊಂದು ಹಿಂಗೆ ಡಿಸ್ಕಸ್ ಮಾಡ್ತಾ ಎಲ್ಲ ಹಾಡು ಅವರೇ ಬರ್ತಿದ್ದಾರೆ ಸರ್. ಅದು ನಿಮಗೆ ಒಂದು ಹಾಡು ಕೇಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ರೀ ರೆಕಾರ್ಡಿಂಗ್ ಅಷ್ಟೇ ದರ್ಶನ್ ಅಂತ ಬಾಂಬೆಯಲ್ಲಿ ಇದ್ದಾರೆ, ಅವ್ರ ನಿಪ್ಪನಿ ಫರ್ಮ್ ಅವ್ರದ್ದು. ಅವರು ಪ್ರೋಗ್ರಾಮಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಸೈಲೆಂಟ್ ಟೀಮ್ ಹುಡುಗರು ಅವರು, ಇವ್ರ ಸ್ನೇಹಿತರು. ಬಟ್ ಪ್ರದೀಪ್ ಸರ್ ಥ್ಯಾಂಕ್ ಯು, ತುಂಬಾ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿಗೆ ತುಂಬಾ ಥ್ಯಾಂಕ್ಸ್. ಅದಾದ್ಮೇಲೆ ಅಮ್ಮ ಹನುಮಕ್ಕ ಅವರಿಲ್ಲ, ಅವರು ಸ್ವಲ್ಪ ಅಂದ್ರೆ ಹುಷಾರಿಲ್ಲದ ಕಾರಣ ಅವ್ರು ಸ್ವಲ್ಪ ಕೋಮದಲ್ಲಿ ಇರೋದ್ರಿಂದ ಅವ್ರಿಗೂ ದೇವರು ಬೇಗ ವಾಸಿಯಾಗಿ ಬರಲಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಅಮ್ಮವರು ಇವ್ರು ನನ್ಗೆ ಆಕ್ಟ್ ಮಾಡಿಸ್ಬೇಕಂದ್ರೆ ಕ್ಯಾಮ್ರಾ ಇಡ್ಬೇಕಂದ್ರೆ ಸರ್ ವೈಲೆನ್ಸ್ ಇರೋಕ್ಕಾಗಲ್ಲ. ಯಾಕಂದ್ರೆ ಇದು ಒಂದು ಈ ಸಿನಿಮಾದಲ್ಲಿ ವೈಲೆನ್ಸ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸರ್. ಕಣ್ಣಿಗೆ ಹೆಂಗ್ ಅನ್ಸುತ್ತೆ ಹಂಗೆ ಇರ್ಬೇಕು ಅನ್ನೋದು ಒಂದು ನನ್ನ ಇದಾಗಿತ್ತು. ಬೆಟ್ಟದ ಮೇಲೆ ಹತ್ತಿದಾರೆ ಪಾಪ, ಅಲ್ಲಿ ಬಿಸ್ಲಿಲ್ಲ, ಮರಗಳು ಏನಿರಲ್ಲ, ಆಗ ಎಲ್ಲೆಲ್ಲೋ ಕೂತ್ಕೊಂಡವ್ರು ಪಾಪ, ದೊಡ್ಡ ದೇಹ, ಬಟ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದೆ. ಅಯ್ಯೋ ನನಗೆ ಇದೆಲ್ಲ ಬರಲ್ಲಪ್ಪ, ನೀನ್ ಯಾಕ ರಮೇಶ್ ನೀನೇನ್ ತಲೆ ತಿಂತೀಯಪ್ಪ ನೀನು, ಪಾಪ ನಂಗೆ ಎಷ್ಟು ಸರಿ ಹೇಳಿದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಷಣಕ್ಕೂ ನಿಮ್ಗೆ ಅಳಿಸ್ತಾರೆ. ಅಮ್ಮಗೂ ತುಂಬಾ ಥ್ಯಾಂಕ್ಸ್, ಅವ್ರ ಸಪೋರ್ಟ್ ಆಮೇಲೆ ತುಂಬಾ ಅದ್ಭುತವಾಗಿ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ನಿರ್ಮಾಪಕರು, ನಾನು ಏನ್ ಹೇಳಕ್ಕಾಗಲ್ಲ, ಇದೆಲ್ಲದಕ್ಕೂ ಕಾರಣ ಅವ್ರೆ. ಈಗ ನಾನೇನಾದ್ರು ಮಾತಾಡಿದ್ರು ಎಲ್ಲ ಸೇರಿರೋದಕ್ಕೂ ಇನ್ನೇನು ಆಗೋದಕ್ಕೂ ಕಾರಣ ಅವ್ರೆ. ಸಿಸ್ಟರ್ ಶೋಭಾಮ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಸಹ ನಿರ್ಮಾಪಕರಾಗಿ ಕಾರ್ಯನಿರ್ಮಾಪಕರಾಗಿ ಬಂದು ಗುಂಡಿ ರಮೇಶನ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಗುಂಡಿ ಭಾರತಿ ಅವ್ರ ಮಿಸಸ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಸಿನಿಮಾ ಪ್ರಯಾಣದಲ್ಲಿ ಎಲ್ಲ ಒಂದ್ ಕಡೆ ಸ್ಟ್ರಕ್ ಆದಾಗ ಈ
ಸಿನಿಮಾ ಮುಗಿದಾದ್ಮೇಲೆ 1.5 ವರ್ಷ ಗ್ಯಾಪ್ ಆಯ್ತು ಸರ್. ಆ ಗ್ಯಾಪ್ ಅಲ್ಲಿ ಒಂದ್ ಕಡೆ ಎಲ್ಲ ಸ್ಟಕ್ ಆದಾಗ ಪಾಪ ಇವರು ಶಕ್ತಿಯಾಗಿ ಬಂದು ಆ ಕುಬ್ಸನೊಂದು ಅವ್ರ ಜೊತೆ ಸೇರಿ ಒಂದು ಪಯಣ ಶುರು ಮಾಡಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಗೆಳೆಯರಿಗೆ, ಅವ್ರ ಆಲ್ ಫ್ಯಾಮಿಲಿಗೆ ನನ್ನ ಹೃದಯದಿಂದ ತುಂಬ ಧನ್ಯವಾದಗಳು. ಇನ್ಯಾರು ಪ್ರದೀಪ್ ಅವರು ಒಂದು ಮಾತಾಡಲಿ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪ್ರದೀಪ್ ಚಂದ್ರ. ಎಲ್ಲರೂ ಕೇಳೋರು ಕುಬುಸ ಅಂದ್ರೆ ಏನು? ನಮ್ಮ ಕಡೆ ಎಲ್ಲ ಸ್ವಲ್ಪ ಅಷ್ಟು ಕುಬುಸ ವರ್ಡ್ ಯೂಸ್ ಮಾಡಲ್ಲ. ಸೊ ನಾವೇನ್ ಹೇಳ್ತಿದ್ವಿ, ಒಂದು ರವಿಕೆ ಅಥವಾ ಒಂದು ಬ್ಲೌಸ್ ಅಥವಾ ಒಂದು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ಗಳನ್ನ ಅದನ್ನ ಬ್ಲೌಸ್ ತರ ಹೋದ್ರೆ ಕುಬುಸ ಅಂತಾರೆ. ಬಟ್ ಇವತ್ತು ಕುಬುಸ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಒಂದು ತಾಳ್ಮೆ, ಒಂದು ಧೈರ್ಯ, ಒಂದು ಮುಗ್ಧತೆ, ಒಂದು ಹುಚ್ಚುತನ, ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ಪ್ರೀತಿ, ಒಂದು ದೀರ್ಘಾವಧಿ ಒಂದು ಕಾಯುವಂತ ಒಂದು ತಾಳ್ಮೆ, ಇಷ್ಟೆಲ್ಲ ಸೇರಿ ಇಷ್ಟೆಲ್ಲ ಅಂದ್ರೆ ಒಂದು ಕುಬ್ಸ ಹೆಂಗೆ ಐರನ್ ಮಾಡ್ತಾರೆ, ಇಷ್ಟೆಲ್ಲ ಪ್ರೆಸ್ಗಳನ್ನ ಅದು ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ಗೆ ಇಷ್ಟು ಬಂದಿದೆ. ಅದೇ ಒಂದು ಖುಷಿ. ಫಸ್ಟ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಹಿಂದಿನ ಒಂದು ಸಿನಿಮಾದ ಒಂದು ಹಾಡು ಕೇಳಿ ಆ ಎಮೋಷನಲ್ ಕ್ಯಾರಿ ಮಾಡೋ, ಅಂದ್ರೆ ಈ ಸಿನಿಮಾ ಕ್ಯಾರಿ ಮಾಡ್ಬೋದು ಅಂತ ಅವ್ರ ಆ ಸೆನ್ಸ್ಗೆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಇಷ್ಟೆಲ್ಲ ಹಾಡುಗಳು ಆಗಿರೋಕ್ಕೆ ಕಾರಣ ಅಂದ್ರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮಂಜಮ್ಮ ಮೇಡಮ್ ಅವರು ಆಕ್ಟ್ ಮಾಡಿದ್ದಾರೆ, ಮೇಡಮ್ ಸರ್ ಆಕ್ಟ್ ಮಾಡಿದ್ದಾರೆ. ಎಲ್ಲಾ ಕಲಾವಿದರು, ಥಿಯೇಟರ್ ಆರ್ಟಿಸ್ಟ್ಗಳನ್ನು ತುಂಬಾ ಅವರವರು ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಅದು ಮ್ಯಾಚ್ ಆಯ್ತು. ಮಾಡ್ತಾ ಆದ್ರೆ ಏನಂತ ಟಫ್ ಅನ್ಸ್ಲಿಲ್ಲ. ನೀಟಾಗಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್ ನಟರಾಜ್ ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಮೇಡಮ್ ಹೀರೋನು. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಟೈಮ್ ಡ್ಯೂರೇಷನ್ ಬರುತ್ತೆ. ನಮ್ಗೆ ಸರ್ ಫಸ್ಟ್ ಕತೆ ಹೇಳಿದಾಗ ಪಾಪ ಅವರು ಹೊಸಪೇಟೆಗೆ ಕಾರ್ ಅರೇಂಜ್ ಮಾಡಿ ನಿಮ್ಗೆ ಕರೆಸಿ ಕತೆ ಹೇಳಿ ತುಂಬಾ ಒಳ್ಳೆ ಟ್ರೀಟ್ ಮಾಡಿದ್ರು. ಸೊ ಅಲ್ಲಿಂದ ನಮ್ಗೆ ಆ ಕತೆ ಒಳಗೆ ಕೆಲಸ ಮಾಡಕ್ ಶುರು ಆಯ್ತು. ತಕ್ಷಣನೇ ಒಂದು ಟ್ಯೂನ್ ಮಾಡಿ ಕಳಿಸಿ ಅದು ಆ ಟ್ಯೂನ್ ಯೂಸ್ ಮಾಡಿದ್ದೀವಿ. ಸೊ ಅಲ್ಲಿ ಟೈಮ್ ಡ್ಯೂರೇಷನ್ ಒಂದು 70s, 80s, 90s, ಪ್ರೆಸೆಂಟ್. ಸೊ ಇಲ್ಲಿ ಈ ತರ ಇದ್ದಾಗ ನಾವು ಮ್ಯೂಸಿಕಲಿ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಥಿಂಕ್ ಮಾಡ್ತಾ ಯಾವ್ದನ್ನು ಅಂದ್ರೆ 60s, 70s ಅಲ್ಲಿ ಏನ್ ಯೂಸ್ ಮಾಡ್ತಿದ್ರು ಇನ್ಸ್ಟ್ರೂಮೆಂಟ್ಸ್, ಆ ಸೌಂಡನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಅಷ್ಟನ್ನೇ ನೀಟಾಗಿ ಜಾಸ್ತಿ ಡಿಜಿಟಲೈಸ್ ಮ್ಯೂಸಿಕ್ ಮಾಡದೆ ಅದಕ್ಕೆ ಪಾತ್ರ ಏನ್ ಕೇಳುತ್ತೆ ಅದನ್ನ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ. 26ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರೂ ಮುಂದೆ ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲಿಗೆ ನಿಮ್ಮನ್ನ ಎಲ್ಲರನ್ನೂ ಭೇಟಿ ಮಾಡೋಕೆ ಅಂತ ಅವಕಾಶ ಮಾಡಿಕೊಟ್ಟಿರೋಂಥ ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ನೀವೆಲ್ಲರೂ ನಿಮ್ಮ ಟೈಮ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಕುಬುಸ ಸಿನಿಮಾ ಹೇಗ್ ಸಿಕ್ತು ಅಂದ್ರೆ, ನಾನು ಥಗ್ಸ್ ಆಫ್ ರಾಮಗಳ ಸಿನಿಮಾ ಮಾಡಿದೆ. ಲಾಸ್ಟ್ ಇಯರ್ ಜನವರಿ 6ನೇ ತಾರೀಕು ರಿಲೀಸ್ ಆಗಿತ್ತು. ಅದರಲ್ಲಿ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಿದ್ರು. ಅವ್ರ ಹೆಸರು ವಿನೋದ್ ಅಂತ. ಅವರು ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಈ ತರ ಒಂದು ಸಿನಿಮಾ ಇದೆ ಮ್ಯಾಮ್, ನಮ್ ಡೈರೆಕ್ಟರ್ ಹತ್ರ ಎಲ್ಲ ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಈ ತರ ಒಂದು ಸಿನಿಮಾ ಇದೆ, ತುಂಬಾ ಚೆನ್ನಾಗಿದೆ, ಕೇಳ್ತಿದ್ದಾರೆ, ನಿಮ್ ಫೋಟೋಸ್ ಏನಾದ್ರು ಕಳಿಸ್ಲಾ ಅಂತೆಲ್ಲ ಮಾತಾಡಿದಾದ್ಮೇಲೆ ನನ್ನ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು. ಅವ್ರ ಹತ್ರ ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿ ನಾನು ಸೆಲೆಕ್ಟ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಹೊಸಪೇಟೆಗೆ ಬಂದ್ಬಿಡಿ ಶೂಟಿಂಗ್ಗೆ ಅಂತ. ಏನು ಮಾತುಕತೆ ಆಗಿಲ್ಲ, ನನ್ಗೇನು ಸ್ಟೋರಿನೂ ಸರಿಯಾಗಿ ಗೊತ್ತಿರ್ಲಿಲ್ಲ. ಸೊ ಈ ತರ ಇರುತ್ತೆ ಅಂತ ಮೇಲೆ ಒಂದ್ ಲೈನ್ ಮಾತ್ರ ಹೇಳಿದ್ದು. ಡೈರೆಕ್ಟ್ ಹೊಸಪೇಟೆಗೆ ಹೋಗಿ ಆಮೇಲೆ ಎಲ್ರನ್ನೂ ಅವಾಗ ನಾನು ಫಸ್ಟ್ ಟೈಮ್ ನೋಡಿರೋ ಅಂತದ್ದು ಇಡೀ ಟೀಮ್ನ. ಹಾಗೆ ಫಸ್ಟ್ ಡೇ ನಂದು ಶೂಟ್ ಇರ್ಲಿಲ್ಲ. ನನ್ಗೆ ಅವಾಗವರ್ಗು ಭಯನೇ ಇತ್ತು. ಯಾಕಂದ್ರೆ ಫುಲ್ ಸ್ಟೋರಿ ಗೊತ್ತಿಲ್ಲ ನನ್ಗೆ, ನನ್ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅವತ್ತಿನ ದಿನ ಕುತ್ಕೊಂಡು ನನ್ಗೆ ಫಸ್ಟ್ ಫುಟೇಜಸ್ ತೋರಿಸಿದ್ರು, ಯಾವ್ದು ಪ್ರೀವಿಯಸ್ ಸ್ಕೆಡ್ಯೂಲ್ದು. ಅದನ್ನ ನೋಡಿದ್ಮೇಲೆ ನನ್ಗೊಂದ್ ಸಮಾಧಾನ ಆಯ್ತು. ಸಕ್ಕತ್ತಾಗಿ ಬಂದಿದೆ, ವಿಜುವಲ್ಸ್ ಎಲ್ಲ ಸಕ್ಕತ್ತಾಗಿದೆ, ಓಕೆ ಐ ಕ್ಯಾನ್ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ.
ಆ ವಿಜುವಲ್ಸ್ ನೋಡಿ ನನ್ಗೆ ಒಂಚೂರು ಸಮಾಧಾನ ಆಯ್ತು. ಇನ್ನೊಂದು ಕಡೆ ಏನಂತಂದ್ರೆ ಮದ್ವೆ ಆಗಿರೋ ಕ್ಯಾರೆಕ್ಟರ್ ಒಂದು, ಮತ್ತೆ ನಿನ್ನ ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ. ಅನ್ಮ್ಯಾರಿಡ್ ಪ್ಲಸ್ ಮ್ಯಾರಿಡ್ ಎರಡು ತರನು ನೀನು ಪ್ರೊಜೆಕ್ಟ್ ಆಗ್ತೀಯ ಇದ್ರಲ್ಲಿ ಅಂತ. ನನ್ಗೆ ಅವಾಗ್ಲೂ ಮ್ಯಾರಿಡ್ ವುಮೆನ್ ಕ್ಯಾರೆಕ್ಟರ್ ಮಾಡ್ಬೇಕಾ ಏನು ಅಂತ ಅವಾಗ್ಲೂ ಗೊಂದಲನೆ. ಅದಾದ್ಮೇಲೆ ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ. ಇವಾಗ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದ್ಮೇಲೆ ಹೇಗೆ ಆರ್ಟ್ ಮೂವಿ ತರ ಮಾಡ್ತಾರಾ ಹೇಗೆ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಅದನ್ನ ಈ ವಿಜುವಲ್ಸ್ ಎಲ್ಲ ನೋಡಿದಾಗ ಇಲ್ಲ, ಇದು ಆರ್ಟ್ ಮೂವಿ ತರ ಬರಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗೆ ಒಂದ್ ಕಡೆ ಎಲ್ಲೋ ಮನಸ್ಸು ಹೇಳತ್ತಲ್ಲ. ಸೊ ಅದರ ಹೇಳಕ್ ಶುರು ಆಯ್ತು. ಓಕೆ ಮಾಡೋಣ, ಏನಾದ್ರೆ ಅದಾಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ತಗೊಂಡು ಇನ್ನು ಅವತ್ತಿಂದ ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನನ್ಗೆ ಪೂರ್ತಿ ಟೀಮ್ ಪರಿಚಯ ಆಗಕ್ ಶುರು ಆಯ್ತು. ಅವಾಗ ನನ್ಗೆ ಸಿಕ್ಕಿದ್ದು ಮಂಜಮ್ಮ ಜೋಗತಿ ಮ್ಯಾಮ್. ಅವ್ರ ಜೊತೆ ವರ್ಕ್ ಮಾಡಿ ಅವ್ರನ್ನ ನೋಡಿ, ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ನೋಡೇ ಇರ್ಲಿಲ್ಲ, ಅವ್ರ ಬಗ್ಗೆ ಕೇಳಿದ್ದಷ್ಟೇ. ಅವ್ರ ಜೊತೆ ವರ್ಕ್ ಮಾಡಕ್ಕೆ ಡೈರೆಕ್ಟ್ ಆಗಿ ಸಿಕ್ಕಿದ್ದು ನನ್ಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ಹನುಮಕ್ಕ ಅವರು ನನ್ನ ಸ್ಕೂಲಿಂದ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ. ಆ ಥಿಯೇಟರ್ ಅಲ್ಲಿ ಹನುಮಕ್ಕ ಅವರು ನಾನು ಜೊತೆಗೆ ಮಾಡ್ತಾ ಇದ್ವಿ. ತುಂಬಾನೇ ನಾಟಕಗಳನ್ನ ಪ್ರದರ್ಶನ ಮಾಡಿದೀವಿ. ಸೊ ಅವಾಗಿಂದಲೂ ನನಗೆ ಪರಿಚಯ. ಈ ಸಿನಿಮಾದಲ್ಲಿ ಅಚಾನಕ್ ಆಗಿ ನನಗೆ ಸಿಕ್ಕಿದ್ದು. ಅವ್ರಿದ್ದಾರೆ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ನನ್ಗೆ ಗೊತ್ತಿರ್ಲಿಲ್ಲ ವಿಷಯ. ಡೈರೆಕ್ಟ್ ಕ್ಯಾಮ್ರಾ ಮುಂದೆನೆ ನಾವು ಭೇಟಿಯಾಗಿದ್ದು. ಸೊ ತುಂಬಾನೇ ಖುಷಿ ಆಯ್ತು. ಬಟ್ ಈಗ ಅವರಿಗೆ ಹುಷಾರಿಲ್ಲ. ಸೊ ದೇವ್ರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಇಷ್ಟೆಲ್ಲ ಎಲ್ಲರೂ ಹೇಳ್ದಂಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರೇನೆ. ಇದು ಕುಬುಸ ಅನ್ನೋದು ಆರ್ಟ್ ಮೂವಿ ಅಲ್ಲ ಆಕ್ಚುಲಿ. ಬಿಕಾಸ್ ನೀವೆಲ್ಲ ಸಾಂಗ್ಸ್ ನೋಡಿರ್ತೀರಾ, ಟ್ರೇಲರ್ ಇವಾಗ ನೋಡಿದ್ದೀರಾ, ಟೀಸರ್ ಆಲ್ರೆಡಿ ನೋಡಿರ್ತೀರಾ. ಒಂದು ಕಾದಂಬರಿ ಆಧಾರಿತ ಕಥೆನ ಹೇಗೆ ಪ್ರೊಜೆಕ್ಟ್ ಮಾಡ್ಬೇಕು ಅಂದ್ರೆ ಆರ್ಟ್ ಮೂವಿ ತರ ಪ್ರೊಜೆಕ್ಟ್ ಮಾಡ್ಬೇಕಾ ಇಲ್ಲ ಸಿನಿಮ್ಯಾಟಿಕ್ ಟಚ್ ಕೊಟ್ಟು ಪ್ರೊಜೆಕ್ಟ್ ಮಾಡ್ಬೇಕಾ ಅನ್ನೋದು ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅದರಲ್ಲಿ ಏನೋ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ. ಅದಕ್ಕೆ ಖುಷಿ ಪಡುವಂತ ವಿಷಯ. ಸೊ ಇದು ಯಾವುದೇ ಸಿನಿಮಾಗೂ ಕಮ್ಮಿ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಬಿಕಾಸ್ ಇದರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ, ಹಾಗೆ ಸಿನಿಮ್ಯಾಟಿಕ್ ಒಂದು ಸಾಂಗ್ಸ್ ಕೂಡ ಇದೆ, ಎಮೋಷನ್ಸ್ ಇದೆ. ಸೊ ಎಲ್ಲರೂ ದಯವಿಟ್ಟು 26ನೇ ತಾರೀಕು ಥಿಯೇಟರ್ಗೆ ಬಂದು ನಮ್ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ವಿಜುವಲ್ಸ್ ಎಲ್ಲದಕ್ಕೂ ಕಾರಣ ಚೇತನ್ ಅವರು. ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿ ತೋರಿಸಿರೋಂಥದ್ದಕ್ಕೆ, ಎಲ್ಲರನ್ನೂ ಚೆನ್ನಾಗಿ ತೋರಿಸಿರೋಂಥದ್ದಕ್ಕೆ. ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಪ್ರೆಸ್ನವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೈವತ್ವದ ಮನಸ್ಸುಗಳಿಗೆ ಹಾಗೂ ಕ್ಯಾಮ್ರಾ ಮೀಡಿಯಾ ದೈವತ್ವದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ಹೃದಯಪೂರ್ವಕವಾಗಿ ನಮನಗಳನ್ನು ಹೇಳುತ್ತಾ, ಮೊದಲನೇದಾಗಿ ನಿರ್ದೇಶಕರು ರಘುರಾಮ್ ಚರಣ್ ಅವರು, ನಿರ್ಮಾಪಕರು ವಿ ಶೋಭಾ, ಸಹ ನಿರ್ದೇಶಕರು ಶಿವಮೂರ್ತಿ ಅವರು. ಈ ಪಿಕ್ಚರ್, ಈ ಮೂವಿನ ಮಾಡ್ಬೇಕು ಅಂದ್ರೆ ಅವ್ರು ಮೂವರು ತುಂಬಾ ಕುತ್ಕೊಂಡು ಏನೇನು ಕುಂ ವೀರಭದ್ರಪ್ಪ ಅವರ ಕಥೆಯಿಂದ ತಗೊಂಡು ಒಂದಿನ ಮನೆಯಲ್ಲಿ ಕುತ್ಕೊಂಡು ಅವರು ತುಂಬಾ ಚೆನ್ನಾಗಿ ನಾನು ಮಾಡ್ಬೇಕು ಅನ್ನೋದು ಇವ್ರಿಗೆ ನಿರ್ಮಾಪಕರು ಶೋಭಾ ಹಸ್ಬೆಂಡ್ ಅವ್ರಿಗೆ ಮತ್ತೆ ರಮೇಶ್ ಸರ್, ಶಿವಮೂರ್ತಿ ಅವ್ರಿಗೆ ತಲೆಯಲ್ಲಿ ಬಂತು. ಚಿಕ್ಕವರಿದ್ದಾಗಿಂದನೂ ಅವ್ರಿಗೆ ಮಾಡ್ಬೇಕು ಅನ್ನೋದು ಒಂದು ಹುಮ್ಮಸ್ಸು. ಯಾರಿಗೆ? ಇವ್ರ ಹಸ್ಬೆಂಡ್ಗೆ. ಅದು ಹೋಗ್ತಾ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇಬ್ರು ಪರಿಚಯ ಆಗ್ತಾರೆ. ಪರಿಚಯ ಆಗಿ ಒಂದು ಆಕಾರಕ್ಕೆ ತಗೊಂಡ್ ಬರ್ತಾರೆ. ಅದಕ್ಕೆ ಎಲ್ಲ ಏನೇ ಬಂದ್ರು ಏನ್ ಮಾಡಿದ್ರು ಕೂಡ ಅದಕ್ಕೆ ಏನ್ ಬೇಕು, ನಾವು ಮನೇಲಿ ಏನೇ ಬೇಕು ಅಂದ್ರೂ ದುಡ್ಡು ಬೇಕು. ಅದಕ್ಕೆ ನಮ್ಮ ನಿರ್ಮಾಪಕರು ಇದಕ್ಕೆ ಓವರ್ ಆಲ್ ಈ ಥಿಯೇಟರ್ ಎಲ್ರು ರಾಜ್ಯಾದ್ಯಂತ ನೋಡ್ತಾರೆ, ಈ ಕುಬುಸ ಚಲನಚಿತ್ರ ನೋಡ್ತಾರೆ ಅಂತಂದ್ರೆ ಇದಕ್ಕೆ ವಿ ಶೋಭಾ ಅವರ ಸಾಧನೆ ತುಂಬಾ ಇದೆ. ಹಾಗೂ ಕೂಡ ನಮ್ಮ ನಿರ್ದೇಶಕರು, ಸಹ ನಿರ್ದೇಶಕರು ಕೂಡ ತುಂಬಾ ಭಾವನಾತ್ಮಕವಾಗಿ, ತುಂಬಾ ಕೌಟುಂಬಿಕವಾಗಿ, ಪ್ರೇಮಿಗಾಗಿ, ಗೆಳತಿಯರಿಗಾಗಿ ಸ್ಪಂದಿಸುವಂತ ಚಲನಚಿತ್ರ ಅಂತಾನೆ ಹೇಳ್ಬೋದು.
ಇದು ರಾಜ್ಯಾದ್ಯಂತ ಎಲ್ಲ ವೀಕ್ಷಕರು ನೋಡಿ ಇದನ್ನ ಹರಸ್ಬೇಕು, ಜೊತೆಗೆ ಇದನ್ನ ಇನ್ನ ಹೆಚ್ಚಿನದಾಗಿ ಯಶಸ್ವಿ ಮಾಡ್ಕೊಡ್ಬೇಕು. ಇದು ಲೇಡಿ ಪ್ರೊಡ್ಯೂಸರ್ ಮಾಡೋದ್ರಿಂದ ನೆಕ್ಸ್ಟ್ ಯಾವುದೇ ಪಿಕ್ಚರ್ ಬಂದ್ರು ನಾವು ಇದಕ್ಕೆ ಅವಕಾಶ, ನಮ್ಮ ಮೀಡಿಯಾ ಪ್ರೆಸ್ ಅವರು ನಮ್ ಇದನ್ನ ಯಾವ ರೀತಿ ಆ ದೈವತ್ವದ ಮನಸ್ಸು ಇದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೋ ಅದಕ್ಕೆ ನಾನು ಪ್ರೀತಿಯ ನಮನಗಳನ್ನ ತಿಳಿಸ್ತೀನಿ. ಅದು ಇನ್ನು ಹೆಚ್ಚಿನದಾಗಿ ನಮ್ಮ ಅಮ್ಮನವರು ಮಂಜಮ್ಮ ಜೋಗಿ ಅವರು, ಹನುಮಕ್ಕನವರು ಕೂಡ ತುಂಬಾ ಭಾವನಾತ್ಮಕವಾಗಿ ಮಾಡಿದ್ದಾರೆ. ಇದನ್ನ ನಾವು ಇನ್ನು ಹೆಚ್ಚಿನದಾಗಿ ಬರ್ಬೇಕು ಅಂದ್ರೆ ನಮ್ ಕವಿತಾ ಸಿಂಗ್ ಮೇಡಮ್ ಅವರು ಕೂಡ ನಮಗೆ ಇದನ್ನ ತುಂಬಾ ತುಂಬಾ ಹೃದಯದಿಂದ ಕರುಣೆಯಿಂದ ನಮಗೆ ಇದನ್ನ ಮೂವ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಪ್ರೀತಿ ನಮನಗಳು ತಿಳಿಸ್ತೀನಿ. ಹಾಗೆ ಎಲ್ಲ ನಮ್ಮ ಹೀರೋ ಆದ ನಟರಾಜ್ ಸರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಂಜು ಸರ್ ಚೆನ್ನಾಗಿ ಮಾಡಿದ್ದಾರೆ, ಮಹಾಲಕ್ಷ್ಮಿ ಮೇಡಮ್ ಆಗ್ಲಿ, ರಮ್ಯಾ ಅವರಾಗ್ಲಿ, ನಮ್ ಟೆಕ್ನಿಷಿಯನ್ಸ್ಗೆ, ನಮ್ ಕಾರ್ ಡ್ರೈವರ್ಗೆ, ನಮ್ ನಂದೀಶ್ಗೆ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ಕ್ಲೀನ್ ಆಗಿರ್ಬೇಕಂತಂದ್ರೂ ಕೂಡ ಕಾರಣ ಒಂದೊಂದು ಹೆಜ್ಜೆ ಒಂದೊಂದು ಹನಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹನಿನೆಲ್ಲ ಹೇಳ್ಕೊಂಡು ನಮ್ ಶೋಭಾ ಅವ್ರು ಇದನ್ನ ನಾವು ತರಬೇಕು, ತೆರೆ ಮೇಲೆ ತರಬೇಕು ಅಂತ ಇದನ್ನ ಸಾಹಸ ಮಾಡಿ ತಗೊಂಡ್ಬಂದಿದ್ದಾರೆ. ಇದು ಅವ್ರಿಗೆ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಇದನ್ನ ಥಿಯೇಟರ್ ಹೋಗಿ ವೀಕ್ಷಿಸಿ ಚಲನಚಿತ್ರನ ಯಶಸ್ವಿ ಮಾಡ್ಬೇಕಂತ ದೈವತ್ವದ ಮೀಡಿಯಾ ನಮ್ಮ ಕ್ಯಾಮ್ರಾಗೆ ನಾನು ಪ್ರೀತಿಯ ನಮಸ್ಕಾರ ತಿಳಿಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ನಾನು ಅವ್ರಿಗೆ ತುಂಬಾ ಪ್ರೀತಿಯ ನಮನಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಿನಿಮಾ ಎಡಿಟರ್ ಅವ್ರು ಕೂಡ ಕಾರಣ. ಹಾಗೆ ನಮ್ಮ ಇಲ್ಲಿ ಡಬ್ಬಿಂಗ್ ಇಂಜಿನಿಯರ್ ಆಗಿರುವಂತಹ ನಮ್ಮ ಹರೀಶ್ ಅವರು ಕೂಡ ತುಂಬಾ ಅದ್ಭುತವಾದಂತಹ ಡಬ್ಬಿಂಗ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಮ್ ಸಾಂಗ್ ಇವಾಗ ನಾವು ನೋಡಿದ್ವಿ, ಆ ಸಾಂಗ್ ನ ಕೊರಿಯೋಗ್ರಫಿ ಮಾಡಿರುವಂತದ್ದು ರಘು ಅಂತ ಹೇಳ್ಕೊಂಡು, ರಘು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್ ಅಂತ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೋಸ್ಕರ. ಆಮೇಲೆ ಕುಬುಸ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ನಾವು ಮುಗಿಸ್ಕೊಳ್ಳೋಣ ಮಾತುಗಳನ್ನ. ಏನಪ್ಪಾ ಅಂತ ಹೇಳಿದ್ರೆ 26ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆ ಈ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೆ ಒಂದು ಬಹಳ ದೊಡ್ಡ, ಯಾಕಂತ ಹೇಳಿದ್ರೆ ಇವಾಗ ಆಗ್ತಿರುವಂತಹ ಎಲ್ಲಾ ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾನೆ ಇದೀವಿ. ಅಂದ್ರೆ ವಾರಕ್ಕೆ 3 ಸಿನಿಮಾಗಳು ಬರ್ತಿದೆ, ಯಾವ್ದು ಹೋಗ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಪಾಯಿಂಟ್ ಅನ್ನ ನಾವು ಮೀರಿ ಜನ ಬರುವ ಹಾಗೆ ಮಾಡುವಂತದ್ದು ಯೋಚನೆಗಳು ಕೂಡ ನಮ್ ಟೀಮ್ ವೈಸ್ ನಡೀತಾ ಇದೆ. ನಾವು ಮ್ಯಾಕ್ಸಿಮಮ್ ಇದು ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಆಗಿರೋದ್ರಿಂದ ಉತ್ತರ ಕರ್ನಾಟಕನ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಹೊಸಪೇಟೆ, ಗಂಗಾವತಿ, ಬಳ್ಳಾರಿ, ವಿಜಾಪುರ ಈ ಸುತ್ತಮುತ್ತ ವಾತಾವರಣಗಳಲ್ಲಿ ಮ್ಯಾಕ್ಸಿಮಮ್ ಥಿಯೇಟರ್ ಗಳನ್ನ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿರುವಂತದ್ದು. ಹಾಗೆ ಬೆಂಗಳೂರು ಕೂಡ ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಸಿನಿಮಾನ ರಿಲೀಸ್ ಮಾಡುವಂತಹ ಪ್ಲಾನ್ ನಡೀತಾ ಇದೆ. ದಯವಿಟ್ಟು ಈ ಸಿನಿಮಾನ ನಾನು ಯಾಕೆ ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಇಂತಹ ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಮೀರಿ ಒಂದು ಸಿನಿಮಾ ನೋಡ್ಬೇಕು ಫಸ್ಟ್ ಜನ. ಆ ಜನ ನೋಡಿದಾಗ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಒಂದು ರಿಸೀವ್ ಮಾಡ್ಕೊಳ್ಳೋ ಪಾಯಿಂಟ್ ಒಳಗಡೆ ಇಡೀ ಚಂದ ರನ್ ಆಗ್ತಾ ಹೋಗುತ್ತೆ. ಬಟ್ ಇಂಥದೊಂದು ಸಿನಿಮಾನ ನೋಡೋದಕ್ಕೆ ಅನುವು ಮಾಡಿಕೊಡುವಂತಹ ಎಲ್ಲಾ ಪ್ರಯತ್ನನ ನಿಮ್ ಮೂಲಕ ಅದನ್ನ ಸಾಕಾರಗೊಳಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಾನು. ಯಾಕಂತ ಹೇಳಿದ್ರೆ ನಾನು ಡೇ 1 ಇಂದನೂ ಕೂಡ ಈ ಸಿನಿಮಾದ ಪ್ರಚಾರ ಅಂತ ಏನಾದ್ರು ಆಗಿದ್ರೆ, ಅಥವಾ ಈ ಸಿನಿಮಾ ಪೋಸ್ಟರ್ ನ ಧನು ಬಿಡುಗಡೆ ಮಾಡಿದ್ರು, ದಾಲಿ ಧನಂಜಯ್ ಬಿಡುಗಡೆ ಮಾಡಿದ್ರು, ಅದನ್ನು ಕೂಡ ನೀವು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ ಅದನ್ನ ತುಂಬಾ ನೀಟಾಗಿ ಪ್ರೊಜೆಕ್ಟ್ ಮಾಡಿ ಹಾಕಿದ್ರಿ. ಅದೇ ಇದ್ರು ಈಗ ಮೊನ್ನೆ ವಿಜಯ್ ಸರ್ ಕೂಡ ನಮ್ಮ ಸಿನಿಮಾದ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ರು, ಅದು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಸಾಂಗ್ ಕೂಡ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಸ್ಟೇಜ್ ಅಲ್ಲಿ ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಆಮೇಲೆ ಅದ್ರ ಥ್ರೂ ಒಂದು ಸಾಂಗ್ ನ ಕೂಡ ಬಿಟ್ಟಿದೀವಿ ನಾವ್ ಇವಾಗ. ಆ ಹಾಡು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಇವೆಲ್ಲವನ್ನು ಏನಂತ ಹೇಳಿದ್ರೆ ಇನ್ವಿಟೇಷನ್ ಫಾರ್ ದ ಸಿನಿಮಾ. ನಮ್ಗೆ ಸಿನಿಮಾ ಇನ್ವಿಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಸಾಂಗ್ಗಳು, ಟ್ರೈಲರು, ಟೀಸರು ಇಷ್ಟೇ. ಅಷ್ಟನ್ನ ನಾವು ಇನ್ವಿಟೇಷನ್ ಅಂತ ಕೊಟ್ಟಿದೀವಿ. ತುಂಬಾ ರೂಟ್ ಇಂದ ಬಂದಿರುವಂತಹ ಕಾನ್ಸೆಪ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಇಂಥ ನಿರ್ಮಾಪಕರು ಮತ್ತೆ ನಮಗೆ ಸಿಗಲ್ಲ. ಇಂಥ ಸಿನಿಮಾಗಳು ಗೆಲ್ದಲೇ ಇದ್ರೆ, ಇಂಥ ಸಿನಿಮಾಗಳು ರನ್ ಆಗದಲೇ ಇದ್ರೆ, ಅವ್ರಿಗೆ ದುಡ್ಡು ಆಗದಲೇ ಇದ್ರೆ ನೆಕ್ಸ್ಟ್ ಇಂಥ ನಿರ್ಮಾಪಕರು ನಮಗೆ ಸಿಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಇವ್ರು ಯಾವ್ದೋ ತಮ್ಮ ಎಲ್ಲೋ ದುಡ್ಡಿತ್ತು ತಗೊಂಬಂದೆ ನಾನು ದುಡ್ಡು ಹಾಕ್ಬಿಟ್ಟೆ ಸಿನಿಮಾ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಂತಲ್ಲ. ಪಾಪ ದುಡ್ಡು ಹಾಕಿ ಕೆಲಸ ಮಾಡಿ ಇಡೀ ಫ್ಯಾಮಿಲಿ ಅಲ್ಲೆಲ್ಲೋ ಕೂತ್ಕೊಂಡಿದ್ದಾರೆ. ಮೇಡಮ್ ಇಡೀ ಟೀಮು, ಇಡೀ ತಂಡ ನಿರ್ಮಾಪಕರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಅವ್ರು ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಸೇವಿಂಗ್ಸ್, ತಮ್ಮ ಬದುಕು, ತಮ್ಮ ಜೀವನದ ಏನೋ ಒಂದಷ್ಟು ಉಳಿಕೆ ಹಣನ ಎತ್ಕೊಂಡ್ಬಂದು ಹಾಕಿ ಸಿನಿಮಾ ಮಾಡ್ತಿರುವಂತ. ಸಿನಿಮಾ ಈ ಸಲ ಅವ್ರಿಗೆ ಫ್ಯಾಷನ್ ಅಲ್ಲ, ಅದು ಅವರಿಗೆ ಒಂದು ಕಥೆನ
ರಮೇಶ್ ಅಲ್ಲಿ ಹುಟ್ಟಿದಂತಹ ಒಂದು ಕಥೆನ ಜನರಿಗೆ ತಲುಪಿಸ್ಬೇಕು ಅನ್ನೋಂತಹ ಒಂದೇ ಒಂದು ಪ್ರಯತ್ನ. ಇಂಥದ್ದೊಂದು ಪ್ರಯತ್ನ ಲಿಟ್ರಲಿ ಗೆಲ್ಲೇಬೇಕು. ಯಾಕಂತ ಹೇಳಿದ್ರೆ ಇಂಥ ಕಥೆಗಳು ಗೆದ್ದಾಗ, ಇಂಥ ಸಿನಿಮಾಗಳು ಗೆದ್ದಾಗ ಅಂತ ನಿರ್ಮಾಪಕರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಖಂಡಿತ ನನಗೆ ನಂಬಿಕೆ ಇದೆ. ಈ ಒಂದು 3 ವರ್ಷ 4 ವರ್ಷ ಏನೇ ಸಫರ್ ಆಗಿರ್ಬಹುದು, ಎಲ್ಲರೂ ತುಂಬಾ ಸಫರ್ ಪಟ್ಟಿದೀವಿ. ಅಂದ್ರೆ ಇವನ್ ಟೀಮ್ ಇಂದ ಹಿಡಿದು ಅವರು ನೀವು ಸೆಟ್ ಒಳಗಡೆ ನೋಡ್ಬೇಕಾಗಿತ್ತು, ಇಡೀ ಫ್ಯಾಮಿಲಿ ಹೆಂಗ್ ದುಡಿತಾ ಇದ್ರು ಅಂತ ಹೇಳ್ಕೊಂಡು ನಿರ್ಮಾಪಕರು ಟೀಮ್ ಇಡೀ, ಅಂದ್ರೆ ಅವ್ರು ಬರೋರು, ಅವರೇ ಕಾರ್ ಓಡಿಸೋರು, ಆಟೋ ಓಡಿಸ್ಕೊಂಡ್ ಬರೋರು, ಊಟ ತಗೊಂಡ್ ಬರೋರು, ನಮ್ಮ ಹುಡುಗರುಗಳು ಇದಾರೆ ಇಲ್ಲೇನೆ, ಹುಡುಗರುಗಳು ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ತಾರೆ. ಇಡೀ ಟೀಮು ಹೊಸಪೇಟೆ ಅಂತಹ ಬಿಸಿಲೊಳಗಡೆ ಅಲ್ಲಿ ಒಂದು ಎಲ್ಲರಿಗೂ ಒಗ್ಗೂಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಡೋದೇ ದೊಡ್ಡ ಚಾಲೆಂಜಿಂಗ್ ಅಲ್ಲಿ. ಅಂತದ್ರಲ್ಲಿ ನಮ್ಗೆ ಲಾಡ್ಜ್ ಮಾಡಿ, ನೀವು ಹೀರೋ ಸರ್, ಹೀರೋಯಿನ್ ಸರ್, ನೀವೆಲ್ಲ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್, ಡೈರೆಕ್ಟರ್ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್ ಅಂತ ಹೇಳ್ಕೊಂಡು ಅವ್ರುಗಳು ಮನೆ ಒಳಗಡೆ ಇದ್ಕೊಂಡು ಅವ್ರು ಯಾವ್ದೋ ಒಂದು ಚಿಕ್ಕದಾಗಿ ಗುಡಿಸ್ತಾರೆ. ನನ್ಗೆ ಆ ಮನೆ ನೋಡ್ಬಿಟ್ರೆ ಬೇಜಾರ ಪಡುತ್ತೆ. ಅಲ್ಲೇನೆ ನಿರ್ಮಾಪಕರು ಕೂತಿದ್ರು, ನಮ್ಗೆ ಸರ್ ನೀವು ಇರ್ಬೇಕು ಸರ್, ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು ಸರ್ ಅನ್ನೋ ಪಾಯಿಂಟ್ ನಮ್ಗೆ ರನ್ ಮಾಡಿ ಅವ್ರಂತ ಕಡೆ ಇದ್ಕೊಂಡು ಇಡೀ ತಂಡನ ಇಲ್ಲಿ ತನಕ ತಡ್ಕೊಂಡು ಬಂದಿದಾರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ನಾನು ಸುಮ್ಮನೆ ಯಾರು ಓಡೋದ್ರಿಂದ ಹೆಸರು ಮಾಡ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅಷ್ಟು ಜನರ, ಅಷ್ಟು ನಟರ ಶ್ರಮ ಇದೆ, ಮತ್ತೆ ಅಷ್ಟು ನಿರ್ಮಾಪಕರ ಒಂದು ಶ್ರಮ ಇದೆ ಇಲ್ಲಿ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಗೆಲ್ಲಿಸೋದು ಅಷ್ಟಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡೋಣ. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ನನಗೆ ತುಂಬಾ ಖುಷಿ ಆಯ್ತು. ನನಗೆ ಹುಷಾರಿರ್ಲಿಲ್ಲ, ನನಗೆ ಆಲ್ಮೋಸ್ಟ್ 10-15 ಡೇಸ್ ಇಂದನು. ಗುಂಡಿ ರಮೇಶ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಅಮ್ಮ ನನಗೆ ನಿಜವಾಗ್ಲೂ ಕಾಲಿಗೆ ಬಿದ್ಬಿಡ್ಬೇಕು ಅಮ್ಮಂಗೆ. ಅವ್ರು ಈ ವಯಸ್ಸಲ್ಲಿ 7 ಗಂಟೆಗೆ ಎದ್ದು ಹೊರಟು 3 ಕಾಲೇಜ್ ಅಟೆಂಡ್ ಮಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸಿನಿಮಾನ. ಥ್ಯಾಂಕ್ ಯು ವೆರಿ ಮಚ್. ಹೊಸಪೇಟೆ ಸುತ್ತಮುತ್ತ ಎಲ್ಲಾ ಕಡೆನೂ ತುಂಬಾ ಅದ್ಭುತವಾಗಿ ಪ್ರಚಾರ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ನೀವುಗಳು ಸಹಕರಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್. ಯಾಕಂದ್ರೆ ತುಂಬಾ ಎಕಾನಮಿ ಇಲ್ಲ ಯಾರ ಹತ್ರನು. ಅಂದ್ರೆ ಮೀನ್ಸ್ ನಾವೇನೋ ತುಂಬಾ ಪ್ರಮೋಟ್ ಮಾಡ್ಬಿಡ್ತೀವಿ, ನಾವೇನೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ. ದಯವಿಟ್ಟು A2 ಮ್ಯೂಸಿಕ್ ಒಳಗಡೆ ನಮ್ಮ ಈಗಾಗಲೇ ಟ್ರೈಲರ್ ಇದೆ, ಟೀಸರ್ ಇದೆ, ಸಾಂಗ್ ಗಳಿದೆ ಎರಡೂನು. ಇದನ್ನ ತುಂಬಾ ಇನ್ವಿಟೇಷನ್ ಅಂತ ಹಂಚ್ಕೊಂಡು, ಯಾಕಂದ್ರೆ ನಾವು ರೂಟಿಂದ ಬಂದಿದ್ದು, ರಾಮರೇ ಮಾಡ್ಬೇಕಾದ್ರೆ ಕೂಡ ಖಾಲಿ ಡಬ್ಬ ಇಟ್ಕೊಂಡೇ ಬಂದಿದ್ದು. ಬಟ್ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಎಲ್ಲರೂ ರನ್ ಮಾಡಿಸಿದ್ರಿ. ಹಾಗೆ ನಮ್ಮ ಸಿನಿಮಾಗಳೆಲ್ಲದನ್ನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಅದೇ ರೀತಿ ಈ ಕುಬುಸ ಸಿನಿಮಾ ಕೂಡ ತುಂಬಾ ಸಪೋರ್ಟ್ ಮಾಡಿ ಗೆಲ್ಸಿ. ನಮ್ಮ ಹೂವಿನ ಹಡಗಲಿ ಪ್ರತಿಭೆ, ನಾನು ಈ ಯಪ್ಪನ್ ಬಗ್ಗೆ ದಯವಿಟ್ಟು ಹೇಳಲೇಬೇಕು. ಯಾಕೆ ಗೊತ್ತಾ, ನಿಜಾನು ಯಪ್ಪನ್ ಏನಾದ್ರು ಇದೆಯಲ್ಲ ಹುಮ್ಮಸ್ಸು, ಆ ಹುಮ್ಮಸ್ಸು ನಾನು ಒಂದ್ ಮಾತು ಹೇಳಿದ್ದೆ ಯಪ್ಪ, ನಿಜಕ್ಕೂ ಹೇಳ್ತೀನಿ. ನನ್ಗೆ ಗುರು, ನಾನು ನಡೆಯೋದು ಇಂಬ್ಯಾಲೆನ್ಸ್ ಆಗಿ, ನನ್ನ ಕಾಲು ಡೊಂಕಾಗಿರ್ಬೋದು ಗೊತ್ತು, ಫ್ರೇಮ್ ಡೊಂಕ್ ಮಾಡಲ್ಲ ಗುರು ನಾನು ಅಂತ. ನಾನು ತೋರಿಸ್ತೀನಿ ನಟ, ನಾನು ತೋರಿಸ್ತೀನಿ ನಟಾಜಿ ಹಾಗೆ ಅಂತ ಹೇಳ್ಕೊಂಡು, ಅದೇನು ಅಭಿಮಾನ ಅದೇನು ಲೋಭ ಗೊತ್ತಿಲ್ಲ ನನ್ಗೆ ಯಪ್ಪ. ತುಂಬಾ ಚೆನ್ನಾಗಿ ನನ್ನ ಕಾಣಿಸುವಂತಹ ಪ್ರಯತ್ನ ಮಾಡಿದೀವಿ. ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ. ಯಪ್ಪನ್ ಡೆಬ್ಯೂ ಸಿನಿಮಾ, ಚೊಚ್ಚಲ ಸಿನಿಮಾ ಇದು. ಇದನ್ನ ಸಾಧ್ಯ ಆದಷ್ಟು ಜನರಿಗೆ ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ನಿಮ್ ಸಹಕಾರ ತುಂಬಾ ಮುಖ್ಯ. ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡೋಣ. ಸಾಂಗ್ ಗಳಿದೆ, ನನ್ಗೆ ಬೇರೆ ಏನೇನ್ ಬೇನಲ್ಲಿ ಹೋಗ್ಬೋದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮೀನ್ಸ್ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವ್ ಹೇಳಿ ಸಹಕರಿಸಿ. ನಿಮ್ಮ ಸಹದಯ ಮೂಲಕ ಮುಂದುವರಿಯೋಣ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಹರೀಶ್ ಸರ್. ಕೊನೆಯದಾಗಿ ಇನ್ನೊಬ್ರು ಸರ್ ಒಬ್ರು ಮಾತಾಡೋದಿದ್ದಾರೆ. ಸರ್, ನನ್ನ ಕಡೆಯಿಂದ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ನಾನು ನಿಮ್ಮನ್ನು ನೀವು ಸಿನಿಮಾ ನೋಡಿ ನಂಗೆ ತಿಳಿಸಿ, ನಾನು ಕಾಯ್ತೀನಿ. ನಾನು ತುಂಬಾ ಮಾತಾಡಕ್ ಹೋಗಲ್ಲ, ಮಾತಾಡೋದ್ರೆ ಬಹಳ ಜನ ಅದ. ಬಟ್ ಒಂದು ಪ್ರಾಮಿಸ್ ಹೇಳ್ತೀನಿ ಸರ್, ಪ್ರತಿಯೊಬ್ರು ಕಣ್ಣೀರಾಗ ಆಚೆ ಬರಲ್ಲ ಸರ್ ಸಿನಿಮಾದಿಂದ. ಇಷ್ಟು ಮಾತ್ರ ಟು ಬಿ ಫ್ರ್ಯಾಂಕ್, ಅಷ್ಟು ನನ್ನ ಕಡೆಯಿಂದ ಪ್ರತಿಯೊಂದು ನೀವು ಫೀಲ್ ಆಗುತ್ತೆ. ಆಮೇಲೆ ಒಂದ್ ಯಾರೋ ಡೈಲಾಗ್ ಹೇಳಿದ್ರು ಇವರು, ಪ್ರತಿ ಫ್ರೇಮ್. ಹೌದು ಸರ್, ಚಿಕ್ಕ ವಯಸ್ಸದ ಕುಂಟಿ ಇದು ಒಂಥರ ನಮ್ಗೆ ಆಬ್ಜೆಕ್ಟ್ ಅಲ್ಲಿ ಓಡಿ ಅಭ್ಯಾಸ. ಪ್ರತಿ ಒಂದು ಚಿಕ್ಕ ಸ್ಟ್ಯಾಂಡ್ ಮಾಡೋದು ಚೂರು ಹಿಂಗಿದ್ರು ಇಲ್ಲ ಮೇಡಮ್ ಸ್ಟೇಟ್ ಮಾಡೋದು, ಆ ತರದೊಂದು ಏನೋ ಪ್ರಯತ್ನಗಳು ಮಾಡಿದೀವಿ. ಬಟ್ ಎಲ್ಲರಿಗೂ ನಾನು ನಿರ್ಮಾಪಕರು ವಿಶ್ವದವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಕುಟುಂಬದ ಎಲ್ಲರಿಗೂ ನನ್ನ ಈ ಜಾಗದಲ್ಲಿ ನನ್ನ ಪ್ರಥಮ ಈ ಸ್ಕ್ರೀನ್ ಮೇಲೆ ಬಂತು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಅವ್ರು ಒಳ್ಳೇದಾಗ್ಲಿ ಗೆಲ್ವಾಗ್ಲಿ ಅಂತ ನಾನು ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಈ ಥರ ಸಿನಿಮಾ ಸ್ಟೇಜ್ಗೆ ಆಕ್ಟರ್ಸ್ಗೆ ಮುಂದೆ ನಿಲ್ಲೋದು. ಈ ಮಣ್ಣಿನ ಮಗ ನಾನು ಆಟೋ ರಾಜ ಮಾತಾಡ್ತೀನಿ. ಇಬ್ಬರು ಗಂಡ ಹೆಂಡತಿ ನಮ್ಮ ಆಶ್ರಮ ಬಂದರು. ಅವರು ಸಿನಿಮಾ ಡೈರೆಕ್ಟರ್, ಪ್ರೊಡ್ಯೂಸರ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ನಾವು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರು.
ಅವಾಗ ನಮ್ಮ ಆಶ್ರಮ ಬಂದರೆ ಸರಿ, ನಮ್ಮ ಆಶ್ರಮ ಸಿನಿಮಾ ಡೈರೆಕ್ಟರ್ ಎಲ್ಲ ಬರ್ತಾರೆ ಅಂತ ನನಗೆ ಖುಷಿ ಇತ್ತು. ಆದರೆ ಅವರು ಮುಖದಲ್ಲಿ ಅವ್ರ ಶ್ರಮ, ಅವರು ಕಷ್ಟಪಟ್ಟಿರೋದೆಲ್ಲ ಎಕ್ಸ್ಪೋಸ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಅವಾಗ ಫೋನ್ ಮಾಡ್ತಾ ಇದ್ರೆ ನಾನು ಕೇಳ್ತಾ ಇದ್ದಾಗ ಯಾವ ರೀತಿಯಲ್ಲಿದೆ, ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ನಡೀತಾ ಇದೆ ಅಂತ ಹೇಳಿದ್ರು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಅವರು ಪಟ್ಟ ಕಷ್ಟಕ್ಕೆ, ಅವ್ರ ಶ್ರಮಗೆ ದೇವರು ಖಂಡಿತ ಫಲ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. 100%. ಈವನ್ ನಮ್ಮ ಕನ್ನಡ ಜನ, 6 ಕೋಟಿ ಜನ ಇಲ್ಲಿರುವ ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು ಅಂತ ನನ್ನ ಆಸೆ. ಆದರೆ ನನ್ನ ಆಶ್ರಮದಲ್ಲಿರುವ 800 ಜನದಲ್ಲಿ ಅಟ್ಲೀಸ್ಟ್ ಒಂದು 300 ಜನನ ಎಳ್ಕೊಂಡು ಹೋಗಿ ಆ ಸಿನಿಮಾ ತೋರಿಸ್ಬೇಕಂತ ಆಸೆ ಇದೆ. ಥ್ಯಾಂಕ್ ಯು ಸೊ ಮಚ್.